ವಿಧಿಯಾಟದ ವಧು ಭಾಗ 1. ಆ ಕತ್ತಲಾದ ರಸ್ತೆಯಲ್ಲಿ ರಾತ್ರಿಯ ಸಂಪೂರ್ಣ ನಿಶ್ಶಬ್ದ ಆವರಿಸಿತ್ತು. ಹಗುರವಾದ ಮಳೆ ಹನಿಗಳು ಬೀಳುತ್ತಿದ್ದವು ಮತ್ತು ರಸ್ತೆಯ ಬದಿಯ ಸ್ಟ್ರೀಟ್ ಲೈಟ್ನ ಹಳದಿ ಬೆಳಕು. ಒಬ್ಬ ಹುಡುಗಿ ಗಾಬರಿಯಿಂದ ಓಡಿ ಬರುತ್ತಿದ್ದಳು. ಆಕೆಯ ಹಿಂದೆ ಕೆಲವು ಗೂಂಡ ಹುಡುಗರಿದ್ದರು. ಅವರು ನಿರಂತರವಾಗಿ ಆಕೆಯನ್ನ ಬೆನ್ನಹಟ್ಟಿದ್ದರು. ಹುಡುಗಿಯ ಕಾಲುಗಳು ತೂರಾಡುತ್ತಿದ್ದವು, ಬಟ್ಟೆಗಳು ಹರಿದು ಹೋಗಿದ್ದವು ಮತ್ತು ತಲೆಯಿಂದ ರಕ್ತ ಹರಿಯುತ್ತಿತ್ತು. ತಕ್ಷಣವೇ ಎದುರಿನಿಂದ ಆರ್ಮಿ ಯೂನಿಫಾರ್ಮ್ನಲ್ಲಿದ್ದ ಒಬ್ಬ ಎತ್ತರ ಹಾಗೂ ದೃಢಕಾಯದ ಯುವಕ ವೇಗದ ಹೆಜ್ಜೆಗಳಿಂದ ಬರುತ್ತಿರುವುದು ಕಾಣಿಸಿತು. ಆತನೇ ವಿಕ್ರಮ್. ಆ ಸಮಯದಲ್ಲಿ ಒಂದು ಮಿಲಿಟರಿ ಕಾರ್ಯಾಚರಣೆಯಿಂದ ಹಿಂತಿರುಗುತ್ತಿದ್ದ. ಹುಡುಗಿ ಓಡುತ್ತಾ ನೇರವಾಗಿ ಆತನಿಗೆ ಡಿಕ್ಕಿ ಹೊಡೆದು ಸಮತೋಲನ ಕಳೆದುಕೊಂಡು ಬೀಳುವಷ್ಟರಲ್ಲಿ ಎರಡು ಬಲಿಷ್ಠ ಕೈಗಳು ಆಕೆಯನ್ನ ಹಿಡಿದುಕೊಂಡವು. ಹಿಂದಿನಿಂದ ಬರುತ್ತಿದ್ದ ಹುಡುಗರನ್ನ ನೋಡಿ ವಿಕ್ರಮ್ ಕಣ್ಣುಗಳಲ್ಲಿ ಯೋಧನ ರೌದ್ರಾವತಾರ ಕಾಣಿಸಿತು. ಆತ ಆ ಹುಡುಗರನ್ನ ಎಂತಹ ಕಠೋರ ನೋಟದಿಂದ ನೋಡಿದನೆಂದರೆ ಅವರು ಹೆದರಿ ಅಲ್ಲಿಂದ ಓಡಿ ಹೋದರು. ಆ ಹುಡುಗಿ ಅಷ್ಟರಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ವಿಕ್ರಮ್ ಸಮಯ ವ್ಯರ್ಥ ಮಾಡದೆ ಆಕೆಯನ್ನ ತನ್ನ ಕಾರಿನಲ್ಲಿ ಕುಳಿಸಿಕೊಂಡು ನೇರವಾಗಿ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ದ. ಅಲ್ಲಿನ ವೈದ್ಯರು ಆಕೆ ಚಿಕಿತ್ಸೆ ಪ್ರಾರಂಭಿಸಿದರು. ವಿಕ್ರಮ್ ಅಗತ್ಯ ಕಾಗದ ಪತ್ರಗಳ ಕೆಲಸವನ್ನ ಮುಗಿಸಿ ವೈದ್ಯರಿಗೆ ಈಕೆಗೆ ಪ್ರಜ್ಞೆ ಬಂದ ಮೇಲೆ ಮನೆಗೆ ಫೋನ್ ಮಾಡಿ ತಿಳಿಸಿ, ನನಗೂ ಮಾಹಿತಿ ನೀಡಿ, ನನಗೆ ಈಗ ಕರ್ತವ್ಯವೇ ಮೊದಲ ಆದ್ಯತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. 5 ವರ್ಷಗಳ ನಂತರ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ವಿಮಾನದಿಂದ ಕೆಳಗಿಳಿಯುತ್ತಾನೆ. ಆತ ನೋಡಲು ಅತ್ಯಂತ ಸುಂದರ ಮತ್ತು ಹ್ಯಾಂಡ್ಸಮ್ ಆಗಿದ್ದ. ಆತ ತನ್ನ ಕಣ್ಣುಗಳಿಗೆ ಕೂಲಿಂಗ್ ಗ್ಲಾಸ್ ಹಾಕಿಕೊಂಡಿದ್ದ. ತಕ್ಷಣವೇ ಆತ ಫೋನ್ಗೆ ಯಾರೋ ಕರೆ ಮಾಡುತ್ತಾರೆ. ಆತ ತನ್ನ ಗ್ಲಾಸ್ನ ತೆಗೆದು ಕೈಯಲ್ಲಿ ಹಿಡಿದುಕೊಂಡು ಫೋನ್ ಕರೆ ಸ್ವೀಕರಿಸುತ್ತಾನೆ. ಫೋನಿನ ಇನ್ನೊಂದು ತುದಿಯಿಂದ, ಅಭಿನಂದನೆಗಳು ವಿಕ್ರಮ್. ವಿಕ್ರಮ್ ಮೆಲ್ಲನೆ, ಅಭಿನಂದನೆ ಯಾವುದಕ್ಕೆ? ನಾನು ಅಲ್ಲಿ ಇನ್ನೂ ಅನೇಕ ಕೇಸ್ಗಳನ್ನು ನಿರ್ವಹಿಸಬಹುದಿತ್ತು. ಆದರೆ ನನ್ನ ತಂದೆಯ ಕಾರಣದಿಂದಾಗಿ ನಾನು ಮತ್ತೆ ಬೆಂಗಳೂರಿಗೆ ಬರಬೇಕಾಯಿತು. ಈಗ ನಾನು ಅವರ ಬಿಸ್ನೆಸ್ ನೋಡಿಕೊಳ್ಳಬೇಕಾಗಿದೆ. ಅಷ್ಟರಲ್ಲೇ ವಿಕ್ರಮ್ ಕಣ್ಣು ಒಬ್ಬ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಆತ ಫೋನಿನಲ್ಲಿ, ನಾನು ನಿನ್ನ ಜೊತೆ ಆಮೇಲೆ ಮಾತನಾಡುತ್ತೇನೆ ಎಂದು ಹೇಳಿ ಫೋನ್ ಇಡುತ್ತಾನೆ. ವಿಕ್ರಮ್ ಆ ವ್ಯಕ್ತಿಯ ಕಡೆ ನೋಡುತ್ತಾ ಆತನತ್ತ ಹೆಜ್ಜೆ ಹಾಕುತ್ತಾನೆ. ವಿಕ್ರಮ್ ಆ ವ್ಯಕ್ತಿಯ ಹತ್ತಿರ ತಲುಪಿ ಆತನನ್ನ ನೋಡಿ, ನಾನೇ ಮನೆಗೆ ಬರುತ್ತಿದ್ದೆ, ನೀನು ಇಲ್ಲಿಗೆ ಬರುವ ಅಗತ್ಯ ಏನಿತ್ತು ಎನ್ನುತ್ತಾನೆ. ಆತ ವಿಕ್ರಮ್ನ ತಮ್ಮನಾಗಿದ್ದ. ಆತನ ವಯಸ್ಸು ವಿಕ್ರಮ್ಗಿಂತ 2 ವರ್ಷ ಚಿಕ್ಕದಾಗಿ ಕಾಣಿಸುತ್ತಿತ್ತು. ಆತನು ವಿಕ್ರಮ್ನಷ್ಟೇ ಹ್ಯಾಂಡ್ಸಮ್ ಆಗಿದ್ದ. ಆತನ ಹೆಸರು ಚೇತನ್. ಚೇತನ್ ಅಣ್ಣ, ಅಮ್ಮ ನಿಮಗಾಗಿ ಒಬ್ಬ ಹುಡುಗಿಯನ್ನ ಇಷ್ಟಪಟ್ಟಿದ್ದಾರೆ. ನೀವು ಹಿಂದೆ ಆ ಹುಡುಗಿಯ ಜೊತೆ ಮದುವೆಯಾಗಬೇಕು ಎಂದು ಅಮ್ಮ ಹೇಳಿದ್ದಾರೆ ಎಂದ. ವಿಕ್ರಮ್, ನಿನಗೇಕೋ ಇಷ್ಟೊಂದು ಅವಸರ ಎಂದು ಹೇಳುತ್ತಾ ತನ್ನ ಫೋನಿನಿಂದ ಯಾರಿಗೋ ಕರೆ ಮಾಡುತ್ತಾನೆ. ಕರೆ ಸ್ವೀಕರಿಸಲ್ಪಡುತ್ತದೆ. ಫೋನಿನ ಇನ್ನೊಂದು ತುದಿಯಿಂದ ಒಬ್ಬ ಮಹಿಳೆ ಧ್ವನಿ ಕೇಳಿಸುತ್ತದೆ. ವಿಕ್ರಮ್ ಮಗನೇ, ನಿನ್ನ ತಮ್ಮನನ್ನ ಭೇಟಿಯಾದೆಯಾ? ವಿಕ್ರಮ್ ವಿಷಯವನ್ನ ಸುತ್ತಿ ಬಳಸದೆ ನೇರವಾಗಿ ಕೇಳುತ್ತಾನೆ. ನಾನಿಲ್ಲಿ ಏನು ಕೇಳುತ್ತಿದ್ದೇನೆ, ಈಗಲೇ ಮದುವೆಯ? ತಕ್ಷಣವೇ ಆ ಮಹಿಳೆಯ ಕೈಯಿಂದ ಮೊಬೈಲ್ ಕಸಿದುಕೊಳ್ಳಲಾಗುತ್ತದೆ ಮತ್ತು ಫೋನ್ನಿಂದ ಒಬ್ಬ ಗಂಭೀರ ಪುರುಷನ ಧ್ವನಿ ಕೇಳಿಸುತ್ತದೆ. ನೀನು ಸುಮ್ಮನೆ ಬಂದು ಬಿಸ್ನೆಸ್ ನೋಡಿಕೊ. ನೀನು ಮತ್ತೆ ಆರ್ಮಿಗೆ ಹೋಗುವ ಆಲೋಚನೆಯಲ್ಲಿದ್ದೀಯಾ ಎಂದು ನನಗೆ ಗೊತ್ತು. ವಿಕ್ರಮ್ ಕೋಪದಿಂದ, ನಾನು ನನ್ನ ಅಮ್ಮನ ಜೊತೆ ಮಾತನಾಡುತ್ತಿದ್ದೆ. ಅವರ ಕೈಗೆ ಫೋನ್ ಕಸಿದುಕೊಳ್ಳಲು ನಿಮಗೆಷ್ಟು ಧೈರ್ಯ? ವಿಕ್ರಮ್, ಆತನ ತಂದೆಯ ನಡುವೆ ಸಂಬಂಧ ಚೆನ್ನಾಗಿರಲಿಲ್ಲ. ಅದಕ್ಕೂ ಒಂದು ಕಾರಣವಿತ್ತು. ವಿಕ್ರಮ್ ಅಮ್ಮನ ಹೆಸರು ಲಕ್ಷ್ಮಿ ಹೆಗಡೆ ಮತ್ತು ತಂದೆಯ ಹೆಸರು ಶಂಕರ್ ಹೆಗಡೆ. ನಿನಗೆ ಆಸ್ತಿಯಲ್ಲಿ ಪಾಲು ಬೇಕಾದರೆ ಹಿಂದೆ ಯಾವುದಾದರೂ ಹುಡುಗಿಯನ್ನ ಮದುವೆಯಾಗು. ನಿನ್ನ ಅಮ್ಮ ಇಷ್ಟಪಟ್ಟಿರುವ ಹುಡುಗಿಯನ್ನಾದರೂ ಮದುವೆಯಾಗು, ಅಥವಾ ಬೇರೆ ಯಾರನ್ನಾದರೂ ಮಾಡಿಕೊ. ನನಗೆ ಹಿಂದೆ ಮನೆಗೆ ಸೊಸೆ ಬೇಕು ಎಂದು ಫೋನ್ನಲ್ಲಿ ವಿಕ್ರಮ್ನ ತಂದೆ ಹೇಳಿದರು. ವಿಕ್ರಮ್ ಕೋಪದಿಂದ ಫೋನ್ ಕಟ್ ಮಾಡಿ ತನ್ನ ಎದುರು ನಿಂತಿದ್ದ ಚೇತನ್ನನ್ನ ನೋಡಿ, ನೀನು ಇಲ್ಲಿಗೆ ಬರಬಾರದಿತ್ತು ಚೇತನ್ ಎಂದ. ಅಣ್ಣ, ಅಪ್ಪ ನನಗೆ ಹೇಳಿದ್ದಷ್ಟು, ನಿಮ್ಮನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗು, ಆ ಹುಡುಗಿಯ ಜೊತೆ ಮದುವೆ ಮಾಡಿಸಬೇಕು ಎಂದ ಚೇತನ್. ವಿಕ್ರಮ್ ಸುಮ್ಮನೆ ಹೋಗಿ ಕಾರಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಚೇತನ್ ಕೂಡ ಆತನ ಹಿಂದೆ ಹೋಗಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಸ್ಟಾರ್ಟ್ ಮಾಡುತ್ತಾನೆ. ಸ್ವಲ್ಪ ಸಮಯದಲ್ಲೇ ಕಾರು ವಿಮಾನ ನಿಲ್ದಾಣದಿಂದ ದೂರ ಸಾಗುತ್ತದೆ. ಇನ್ನೊಂದೆಡೆ ಒಂದು ದೊಡ್ಡ ಕೋಣೆಯೊಳಗೆ ಒಬ್ಬ ಹುಡುಗಿ ಗಾಯಗೊಂಡು ಬಿದ್ದಿದ್ದಳು. ಅಷ್ಟರಲ್ಲಿ ಆಕೆಗೆ
ಕಣ್ಣುಗಳು ತೆರೆಯುತ್ತಿದ್ದಂತೆ ಮತ್ತು ಆಕೆಯ ಎದುರು ನಡು ವಯಸ್ಸಿನ ಮಹಿಳೆಯೊಬ್ಬರು ಆಕೆಯನ್ನ ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದರು. ಆ ಹುಡುಗಿ ಕಣ್ಣು ತೆರೆದು ಎದುರಿಗಿದ್ದ ಮಹಿಳೆಯನ್ನ ನೋಡಿ, ಅಮ್ಮ, ನೀವು ಹುಷಾರಾಗಿದ್ದೀರಾ ಎಂದಳು. ಆ ಮಹಿಳೆ, ಮಗಳೇ ಅನನ್ಯ, ನೀನು ಆದಷ್ಟು ಬೇಗ ಇಲ್ಲಿಂದ ಓಡಿ ಹೋಗಬೇಕು. ಈಗ ಆ ಜನರೆಲ್ಲ ತಿಂಡಿ ಸೇವಿಸುವುದರಲ್ಲಿ ನಿರತರಾಗಿದ್ದಾರೆ. ಅವರು ನಿನ್ನನ್ನು ಹುಡುಕುವಷ್ಟರಲ್ಲಿ ನೀನು ಇಲ್ಲಿಂದ ತಕ್ಷಣ ಹೊರಟು ಹೋಗು ಎಂದರು. ಅನನ್ಯ ನೋಡಲು ಅತ್ಯಂತ ಸುಂದರಿಯಾಗಿದ್ದಳು. 5 ಫೂಟ್ 5 ಇಂಚು ಎತ್ತರ, ಬಿಳಿ ಬಣ್ಣ, ಸೊಂಟದವರೆಗೆ ಹರಿಯುವ ಕಪ್ಪು ಕೂದಲು. ಆಕೆಯ ಮುಖ ಹಾಲಿನಂತೆ ಬೆಳ್ಳಗಿತ್ತು. ಆಕೆಯ ಗುಲಾಬಿ ತುಟಿಗಳು ಹೂವಿನ ಹೆಸರಿನಂತೆ ಇನ್ನಷ್ಟು ಸುಂದರವಾಗಿದ್ದವು. ಅನನ್ಯ, ಆದರೆ ಅಮ್ಮ, ನೀವು ಇಲ್ಲೇ ಹೇಗೆ ಇರುತ್ತೀರಾ ಎಂದಳು. ಆ ಮಹಿಳೆ, ಮಗಳೇ, ನೀನು ನನ್ನ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿ ಒಂದು ಬ್ಯಾಗನ್ನು ನನ್ನ ಕೈಗೆ ಕೊಟ್ಟು, ಈ ಬ್ಯಾಗ್ನಲ್ಲಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳಿವೆ. ಇದರಲ್ಲಿರುವ ವಸ್ತುಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಇದು ನಿನ್ನ ಗತಕಾಲದ ನೆನಪುಗಳನ್ನು ತಿಳಿಸುತ್ತದೆ. ನೀನು ಯಾರು ಎಂಬುದನ್ನು ಹೇಳುತ್ತದೆ. ಇದರಲ್ಲಿ ನಿನಗೆ ಬೇಕಾದ ಎಲ್ಲ ವಸ್ತುಗಳಿವೆ. ನೀನು ತಕ್ಷಣ ಎದ್ದು ಇಲ್ಲಿಂದ ಓಡಿ ಹೋಗು. ನನ್ನ ಬಗ್ಗೆ ಯೋಚಿಸಬೇಡ. ಈ ಒಂದು ಹೊಸ ಜೀವನವನ್ನು ಪ್ರಾರಂಭಿಸಿ ಎಂದರು. ಅನನ್ಯ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆ ಮಹಿಳೆಯನ್ನು ನೋಡಿ, ಅಮ್ಮ, ಅವರು ನಿಮ್ಮನ್ನು ಕೊಂದು ಹಾಕ್ತಾರೆ ಎಂದಳು. ಆ ಮಹಿಳೆ, ನಾನು ನಿನ್ನಿಂದ ಒಂದು ಸತ್ಯವನ್ನು ಮುಚ್ಚಿಟ್ಟಿದ್ದೇನೆ ಮಗಳೇ. ನಾನು ನಿನ್ನ ಹೆತ್ತ ತಾಯಿಯಲ್ಲ ಎನ್ನುವಷ್ಟರಲ್ಲಿ ಆ ಜನರ ಹೆಜ್ಜೆ ಸದ್ದುಗಳು ಕೇಳಿಸುತ್ತದೆ. ಆ ಮಹಿಳೆ ಮತ್ತೆ, ಮಗಳೇ, ತಕ್ಷಣ ಎದ್ದು ಇಲ್ಲಿಂದ ಓಡು. ನಾನು ಬಹಳ ಕಷ್ಟಪಟ್ಟು ಇಲ್ಲಿಂದ ಹೊರ ಹೋಗಲು ಇನ್ನೊಂದು ದಾರಿ ಹುಡುಕಿದ್ದೇನೆ ಎಂದು ಒಂದು ಕಡೆ ಸನ್ನೆ ಮಾಡಿದರು. ಅನನ್ಯ ಆ ಜಾಗದಿಂದ ಕದಲಲಿರಲಿಲ್ಲ. ಅನನ್ಯ ಹೋಗುತ್ತಿರುವುದನ್ನು ನೋಡಿ ಆ ಮಹಿಳೆ ತನ್ನ ಮೇಲೆ ಆಣೆ ಇಟ್ಟರು. ಇದರಿಂದಾಗಿ ಅನನ್ಯಾಳಿಗೆ ಇಷ್ಟವಿಲ್ಲದಿದ್ದರೂ ಅಲ್ಲಿಂದ ಹೋಗಬೇಕಾಗಿ ಬಂತು. ಅಲ್ಲಿಂದ ಹೋಗುವ ಕೊನೆ ಬಾರಿಗೆ ನಾನು ಯಾರು ಎಂದು ತಿಳಿದುಕೊಂಡೇ ತೀರುತ್ತೇನೆ ಎಂದು ಹೇಳಿ ಆ ಜಾಗದಿಂದ ಹೊರಟು ಹೋದಳು. ಅಷ್ಟರಲ್ಲಿ ಆ ಕೋಣೆಗೆ 4-5 ಗುಂಡಾಗಳು ಬರುತ್ತಾರೆ ಮತ್ತು ಅಲ್ಲಿ ಅನನ್ಯ ಇಲ್ಲದಿರುವುದನ್ನು ನೋಡುತ್ತಾರೆ. ಇದನ್ನು ಕೊಂಡ ಅಲ್ಲೊಬ್ಬ ಓಡುತ್ತಾ ಇನ್ನೊಬ್ಬನ ಹತ್ತಿರ ಹೋಗಿ, ಬಾಸ್, ಆ ಹುಡುಗಿ ಕಾಣಿಸುತ್ತಿಲ್ಲ ಎಂದ. ಆ ಗುಂಡಾಗಳ ಬಾಸ್ ತನ್ನ ಫೋನಲ್ಲಿ ಯಾರೊಂದಿಗೋ ಮಾತನಾಡುತ್ತಾ, ಆ ಹುಡುಗಿ ಓಡಿ ಹೋಗಿದ್ದಾಳೆ ಎಂದ. ಫೋನ್ನ ಇನ್ನೊಂದು ತುದಿಯಿಂದ ಕೋಪದ ಧ್ವನಿ ಕೇಳಿಸಿತು, ಹೋಗಿ ಆಕೆಯನ್ನು ಹುಡುಕಿ. ಆಕೆ ಜೀವಂತವಾಗಿದ್ದರೆ ನಮಗೆಲ್ಲರಿಗೂ ತೊಂದರೆ ತಪ್ಪಿದ್ದಲ್ಲ. ಫೋನ್ ಕಟ್ ಆದ ನಂತರ ಆ ವ್ಯಕ್ತಿ ಹೋಗಿ ಆ ಹುಡುಗಿಯನ್ನು ಹುಡುಕಿ ಎಂದ. ಆ ಎಲ್ಲ ಗೂಂಡಾಗಳು ಆ ಹುಡುಗಿಯನ್ನು ಹುಡುಕಲು ಅಲ್ಲಿಂದ ಹೊರಟು ಹೋದರು. ಅನನ್ಯ ಓಡುತ್ತಾ ಆ ಜಾಗದಿಂದ ದೂರ ಬಂದಿದ್ದಳು. ಅಷ್ಟರಲ್ಲಿಯೇ ಆಕೆಗೆ ಗುಂಡಿನ ಸದ್ದು ಕೇಳಿಸಿತು. ತನ್ನ ಅಮ್ಮ ಈ ಲೋಕದಲ್ಲಿಲ್ಲ ಎಂಬುದು ಆಕೆಗೆ ಅರ್ಥವಾಯಿತು. ಆದರೆ ಅನನ್ಯಾಳ ತಲೆಯಲ್ಲಿ ಒಂದೇ ಮಾತು ಓಡುತ್ತಿತ್ತು, ಸುಮಮ್ಮ ನಮ್ಮ ಹೆತ್ತ ತಾಯಿಯಲ್ಲ ಎಂಬ ಸತ್ಯ. ಅನನ್ಯ ನಿನ್ನ ನಿಜವಾದ ಗುರುತನ್ನು ಹುಡುಕಲೇಬೇಕು ಎಂದು ಆಲೋಚಿಸುತ್ತಾ ಕಣ್ಣೀರು ಒರೆಸಿಕೊಂಡಳು. ನಾನು ಮುಂದೆ ಸಾಗಬೇಕು, ನನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ತನ್ನಷ್ಟಕ್ಕೆ ತಾನು ಹೇಳಿಕೊಂಡು ಆ ಜಾಗದಿಂದ ವೇಗವಾಗಿ ಓಡಿದಳು. ಆಕೆ ರಸ್ತೆಯಲ್ಲಿ ಓಡುತ್ತಿರುವಾಗ ಹಿಂದೆ ಬರುತ್ತಿದ್ದ ಗುಂಡಾಗಳು ಕಣ್ಣಿಗೆ ಬಿದ್ದರು. ತಕ್ಷಣ ಆಕೆ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡತೊಡಗಿದ್ದಳು. ಹೀಗೆ ಓಡುತ್ತಿದ್ದಾಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಗೆ ಡಿಕ್ಕಿ ಹೊಡೆದಳು. ಸಮತೋಲನ ಸಿಗದೆ ಬೀಳುವಷ್ಟರಲ್ಲಿ 2 ಬಲಿಷ್ಠ ತೋಳುಗಳು ಆಕೆಯನ್ನು ಹಿಡಿದುಕೊಂಡಿದ್ದವು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ವಿಕ್ರಮ್ ಫೋನ್ನಲ್ಲಿ ಯಾರೊಂದಿಗೂ ಮಾತನಾಡುತ್ತಿದ್ದ. ವಿಕ್ರಮ್ ಮದುವೆಯಾಗಬೇಕಿದ್ದ ಹುಡುಗಿಗೆ ಆತನನ್ನ ಮದುವೆಯಾಗಲು ಇಷ್ಟವಿರಲಿಲ್ಲ. ಆದರೂ ವಿಕ್ರಮ್ ತಂದೆ ಆತನಿಗೆ ಮದುವೆಯಾಗುವಂತೆ ಒತ್ತಡ ಹೇರುತ್ತಿದ್ದರು. ಆತ ತಂದೆಯ ಮಾತಿನಿಂದ ರೋಸಿ ಹೋಗಿದ್ದ. ಫೋನ್ ಕಟ್ ಆದ ತಕ್ಷಣ ವಿಕ್ರಮ್ ಹಿಂದೆ ತಿರುಗಿದಾಗ ಒಬ್ಬ ಹುಡುಗಿ ಡಿಕ್ಕಿ ಹೊಡೆದಿದ್ದಳು. ಆಕೆ ಬೀಳುವುದನ್ನು ನೋಡಿ ವಿಕ್ರಮ್ ಆಕೆಯನ್ನು ಹಿಡಿದು ನೆಟ್ಟಗೆ ನಿಲ್ಲಿಸಿದ. ವಿಕ್ರಮ್ ಆ ಹುಡುಗಿಯ ಮುಖ ನೋಡಿದಾಗ ಹಾಗೆಯೇ ನೋಡುತ್ತಾ ನಿಂತು ಬಿಟ್ಟ. ಆಕೆಯ ಕಣ್ಣುಗಳಲ್ಲಿ ಕಣ್ಣೀರಿತ್ತು. ಆಕೆಯ ಕಣ್ಣಿನಿಂದ ನಿರಂತರವಾಗಿ ನೀರು ಹರಿಯುತ್ತಿತ್ತು. ಅತ್ತಿದ್ದರಿಂದ ಮುಖ ಕೆಂಪಗಾಗಿತ್ತು. ಆಕೆ ಅತ್ಯಂತ ಸುಂದರವಾಗಿ ಕಾಣಿಸುತ್ತಿದ್ದಳು. ವಿಕ್ರಮ್ ಒಂದು ಕ್ಷಣ ಆಕೆಯ ಸೌಂದರ್ಯದಲ್ಲಿ ಮುಳುಗಿ ಹೋದ. ಆದರೆ ತಕ್ಷಣವೇ ವಿಕ್ರಮ್ಗೆ ಆ ಹುಡುಗಿಯನ್ನು ನೋಡಿ ಯಾರೋ ನೆನಪಾದರು. 5 ವರ್ಷಗಳ ಹಿಂದೆ ತಾನು ಜೀವ ಉಳಿಸಿದ ಹುಡುಗಿ ಈಕೆಯೇ ಎಂದು ಆತನಿಗೆ ನೆನಪಾಯಿತು. ಇದು ನೆನಪಾಗುತ್ತಿದ್ದಂತೆ ಆತ ಆ ಹುಡುಗಿಯತ್ತ ನೋಡಿ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದ. ಅನನ್ಯ ಅಳುತ್ತಾ, ನನ್ನ ಹಿಂದೆ ಗೂಂಡಾಗಳು ಬಿದ್ದಿದ್ದಾರೆ, ದಯವಿಟ್ಟು ನನ್ನನ್ನು ಕಾಪಾಡಿ, ಅವರು ನನ್ನನ್ನು ಕೊಂದು ಹಾಕಲು ನೋಡುತ್ತಿದ್ದಾರೆ ಎಂದಳು. ಅನನ್ಯಾಳ ಮಾತು ಕೇಳಿ ವಿಕ್ರಮ್ ಆಕೆಯನ್ನು ಪಕ್ಕಕ್ಕೆ ಸರಿಸಿ ತನ್ನ ಕಾರಿನಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದ. ಅನನ್ಯ ಸುಮ್ಮನೆ ಹೋಗಿ ಕಾರಿನಲ್ಲಿ ಕುಳಿತುಕೊಂಡಳು. ಆ ಗೂಂಡಾಗಳು ಅನನ್ಯಾಳ ಬೆನ್ನಟ್ಟುತ್ತಾ ವಿಕ್ರಮ್ನ ಕಾರಿನವರೆಗೂ ತಲುಪಿದ್ದರು. ಅವರು ಆಕೆಯನ್ನು ಹುಡುಕುತ್ತಿದ್ದರು, ಆದರೆ ಅವರಿಗೆ ಆಕೆಯ ಸುಳಿವು ಸಿಗಲಿಲ್ಲ. ಅಷ್ಟರಲ್ಲೇ ತಮ್ಮ ಎದುರು ಒಬ್ಬ ಯುವಕ ನಿಂತಿರುವುದನ್ನು ನೋಡಿದರು. ಆ ಗೂಂಡ
ಗೂಂಡಾಗಳು ವಿಕ್ರಮ್ ಬಳಿ ಬಂದು, ಇತ್ತ ಯಾವುದಾದರೂ ಹುಡುಗಿ ಓಡಿ ಹೋಗುವುದನ್ನು ನೋಡಿದ್ದೀರಾ ಎಂದರು. ವಿಕ್ರಮ್ ಇನ್ನೊಂದು ದಿಕ್ಕಿಗೆ ಸನ್ನೆ ಮಾಡಿದ. ಗೂಂಡಾಗಳು ಸನ್ನೆ ನೋಡಿದ ತಕ್ಷಣ ಆ ದಿಕ್ಕಿನಲ್ಲಿ ಓಡಿದರು. ಅನನ್ಯ ವಿಕ್ರಮ್ ಕಾರಿನಲ್ಲಿ ಅಡಗಿ ಕುಳಿತಿದ್ದಳು. ಗೂಂಡಾಗಳು ಹೊರಟು ಹೋದದ್ದನ್ನು ನೋಡಿ ದೀರ್ಘ ನಿಟ್ಟುಸಿರು ಬಿಟ್ಟಳು. ಆ ಗೂಂಡಾಗಳು ಹೋದ ನಂತರ ವಿಕ್ರಮ್ ಕಾರಿನ ಬಳಿ ಬಂದು, ಈ ಗೂಂಡಾಗಳು ನಿನ್ನ ಹಿಂದೆ ಏಕೆ ಬಿದ್ದಿದ್ದಾರೆ ಎಂದ. ಅನನ್ಯ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾ ವಿಕ್ರಮ್ನತ್ತ ನೋಡಿ, ಮನಸ್ಸಿನಲ್ಲಿ ಈ ವ್ಯಕ್ತಿಗೆ ನಿಜ ಹೇಳಿದರೆ ಈತ ನನಗೆ ಸಹಾಯ ಮಾಡುತ್ತಾನಾ? ಬಹುಶಃ ಮಾಡಲಿಕ್ಕಿಲ್ಲ. ನಾನು ಬೇರೆ ಏನಾದರೂ ಯೋಚಿಸಬೇಕು. ಆದರೆ ನನಗೆ ಈ ಮೈಸೂರು ನಗರ ಹೊಸತು. ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂದು ಯೋಚಿಸಿ ಮುಗ್ಧಮುಖ ಮಾಡಿಕೊಂಡು ವಿಕ್ರಮ್ನತ್ತ ನೋಡಿ, ಇಂದು ನನ್ನ ಮದುವೆಯಾಗಬೇಕಿತ್ತು. ಆದರೆ ನಾನು ಸಿದ್ಧಳಾಗಿ ಮಂಟಪಕ್ಕೆ ತಲುಪಿದಾಗ ನನ್ನ ನಿಶ್ಚಿತಾರ್ಥದ ಹುಡುಗ ಫೋನ್ ಮಾಡಿ ತಾನು ಕಲ್ಯಾಣ ಮಂಟಪ ತಲುಪಿರುವುದಾಗಿ ಹೇಳಿದ. ನಾವಿಬ್ಬರೂ ಮದುವೆಯಾಗಲು ತುಂಬ ಸಂತೋಷವಾಗಿದ್ದೆವು. ಆದರೆ ತಕ್ಷಣವೇ ಆತ ತನ್ನ ಆಸ್ತಿಯನ್ನು ತನ್ನ ಹೆಸರಿಗೆ ಬರೆದುಕೊಡಬೇಕೆಂದು ಕೇಳಿದ. ನಾನು ಆತನನ್ನು ಪ್ರೀತಿಸುತ್ತಿದ್ದರಿಂದ ನನ್ನ ಎಲ್ಲ ಆಸ್ತಿಯನ್ನು ಆತನ ಹೆಸರಿಗೆ ಬರೆದುಕೊಟ್ಟೆ. ಆದರೆ ಆತ ನನಗೆ ಮೋಸ ಮಾಡಿದ. ಆತನಿಗೆ ಬರೀ ನನ್ನ ಹಣ ಬೇಕಿತ್ತು. ಜೊತೆಗೆ ಆತನಿಗೆ ಈಗಾಗಲೇ ಮದುವೆಯಾಗಿತ್ತು. ಇದನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು. ನಾನು ಈ ವಿಷಯವನ್ನು ನಿನ್ನ ಹೆಂಡತಿಗೆ ಹೇಳುತ್ತೇನೆ ಎಂದು ಬೆದರಿಕೆ ಹಾಕಿದಾಗ ಆತ ನನ್ನನ್ನು ಕೊಲ್ಲಲು ಈ ಗೂಂಡಾಗಳನ್ನು ಕಳುಹಿಸಿದ. ಆ ಗೂಂಡಾಗಳಿಂದ ತಪ್ಪಿಸಿಕೊಂಡು ಓಡಿ ಬರುವಾಗ ನಾನು ನಿಮಗೆ ಡಿಕ್ಕಿ ಹೊಡೆದೆ ಎಂದು ಹೇಳಿ ಕನಿಕರ ಹುಟ್ಟಿಸುವಂತೆ ಮುಖ ಮಾಡಿದಳು. ಅನನ್ಯಾಳ ಈ ಎಲ್ಲ ಮಾತುಗಳನ್ನು ಕೇಳಿ ವಿಕ್ರಮ್ ಈಲು ಆಲೋಚಿಸಿದ. ಆತನ ಮುಖದಲ್ಲಿ ದೊಡ್ಡ ಮಂದಹಾಸ ಮೂಡಿತ್ತು. ಆತ ಅನನ್ಯಾಳತ್ತ ನೋಡಿ, ಈಗ ಮುಂದೆ ಏನು ಮಾಡುತ್ತೀಯಾ ಎಂದ. ಅನನ್ಯ, ನನಗೆ ಗೊತ್ತಿಲ್ಲ. ಹೀಗಾದರೂ ಮಾಡಿ ನನ್ನ ಜೀವ ಉಳಿಸಿಕೊಳ್ಳಬೇಕು ಎಂದಳು. ವಿಕ್ರಮ್, ನೀನು ಬಯಸಿದರೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆ ನಿಶ್ಚಿತಾರ್ಥದ ಹುಡುಗನಿಂದ ನಿನ್ನನ್ನು ಪಾರು ಮಾಡಲು ಎಂದ. ಅನನ್ಯ, ಅದು ಹೇಗೆ? ನೀವು ನನಗೆ ಸಹಾಯ ಮಾಡುತ್ತೀರಾ ಎಂದಳು. ವಿಕ್ರಮ್, ಏಕೆಂದರೆ ಇದರಲ್ಲಿ ನಮ್ಮಿಬ್ಬರಿಗೂ ಲಾಭವಿದೆ. ನೀನು ಆ ಹುಡುಗನಿಂದ ಪಾರಾಗುತ್ತೀಯಾ? ನಾನು ನನ್ನ ಕುಟುಂಬಕ್ಕೆ ಅವರ ಸೊಸೆಯನ್ನು ಪರಿಚಯಿಸುತ್ತೇನೆ ಎಂದ. ಅನನ್ಯ ಕೋಪದಿಂದ, ನಿಮ್ಮ ಮಾತಿನ ಅರ್ಥವೇನು ಎಂದಳು. ವಿಕ್ರಮ್ ಕಾರಿನಲ್ಲಿ ಬಂದು ಕುಳಿತು ಚೇತನ್ನನ್ನು ನೋಡಿ, ಅಪ್ಪನಿಗೆ ಹೋಗಿ ಹೇಳು, ನಾನು ನನಗಾಗಿ ಹುಡುಗಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಮತ್ತು ಆಕೆಯನ್ನು ಮದುವೆಯಾಗುತ್ತೇನೆ ಎಂದ. ಚೇತನ್ ಕಾರಿನಿಂದ ಇಳಿದು ಫೋನ್ನಲ್ಲಿ ಮಾತನಾಡಲು ಸ್ವಲ್ಪ ದೂರ ಹೋದ. ಚೇತನ್ ದೂರ ಹೋಗುವುದನ್ನು ನೋಡಿ ವಿಕ್ರಮ್ ಅನನ್ಯಾಳಿಗೆ, ಮೆಲ್ಲಗೆ ನೋಡು, ನೀನು ನನ್ನನ್ನು ಮದುವೆಯಾಗು. ಪ್ರತಿಯಾಗಿ ನಿನ್ನ ಆ ನಿಶ್ಚಿತಾರ್ಥದ ಹುಡುಗನಿಂದ ನಾನು ನಿನ್ನನ್ನು ಕಾಪಾಡುತ್ತೇನೆ. ಇದರಿಂದ ನಿನ್ನ ಕೆಲಸವೂ ಆಗುತ್ತದೆ, ನನ್ನ ಕೆಲಸವೂ ಮುಗಿಯುತ್ತದೆ ಎಂದ. ಅನನ್ಯ ಮನಸ್ಸಿನಲ್ಲಿ ಇವನು ಯೋಚಿಸಿ, ಆದರೆ ನನಗೆ ನಿಮ್ಮ ಪರಿಚಯವೇ ಇಲ್ಲವಲ್ಲ ಎಂದಳು. ವಿಕ್ರಮ್ಗೆ ತನ್ನ ಗೌರವಕ್ಕೆ ಧಕ್ಕೆ ಬಂದಂತಾಗಿತ್ತು. ವಿಕ್ರಮ್ ತನ್ನ ಟ್ಯಾಬನ್ನು ಅನನ್ಯಾಳ ಎದುರು ಇಟ್ಟು, ಇದರಲ್ಲಿ ಹೆಗಡೆ ಕುಟುಂಬದ ಬಗ್ಗೆ ಸರ್ಚ್ ಮಾಡು ಎಂದ. ಅನನ್ಯ ಹಾಗೆ ಮಾಡಿದಳು. ಸರ್ಚ್ ಫಲಿತಾಂಶ ನೋಡಿ ಆಕೆಯ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು. ಆಕೆ ಬಂದಿತ್ತು, ನೀವು ಇಷ್ಟೊಂದು ದೊಡ್ಡ ಉದ್ಯಮಿಯ ಮಗನ ಎಂಬ ಮಾತು ಬಂದಿತ್ತು. ಅನನ್ಯ ಪ್ರತಿಯೊಂದು ವಿವರವನ್ನು ಗಮನವಿಟ್ಟು ಓದಿದಳು. ವಿಕ್ರಮ್ ಕಳೆದ ಕೆಲವು ವರ್ಷಗಳಿಂದ ತನ್ನ ಮಿಲಿಟರಿ ತರಬೇತಿಯಲ್ಲಿ ನಿರತನಾಗಿದ್ದ. ಆದರೆ ಈಗ ತಂದೆಯ ಉದ್ಯಮವನ್ನು ನೋಡಿಕೊಳ್ಳಲು ಮೈಸೂರಿಗೆ ಹಿಂತಿರುಗಿದ್ದಾನೆ. ವಿಕ್ರಮ್ ಬಗ್ಗೆ ಇಷ್ಟೆಲ್ಲ ಓದಿದ ನಂತರ ಅನನ್ಯ ಏನೋ ಯೋಚಿಸಿ ಮನಸ್ಸಿನಲ್ಲಿ, ನಾನು ಈತನನ್ನು ಮದುವೆಯಾಗುವುದು ಒಳ್ಳೆಯದು, ಈತ ನನಗೆ ಸಹಾಯ ಮಾಡಬಹುದು ಎಂದುಕೊಂಡಳು. ಅನನ್ಯ ವಿಕ್ರಮ್ನತ್ತ ನೋಡಿ, ನಾನು ಮದುವೆಗೆ ಸಿದ್ಧ ಎಂದಳು. ಚೇತನ್ ಕಾರಿನಲ್ಲಿ ಬಂದು ಕುಳಿತಿರುವುದನ್ನು ನೋಡಿ ವಿಕ್ರಮ್, ಅಪ್ಪ ಏನು ಹೇಳಿದರು ಎಂದ. ಚೇತನ್, ಅಪ್ಪ ನಿಮ್ಮ ಆಯ್ಕೆಯನ್ನು ಒಪ್ಪಿಕೊಳ್ಳಲು ಸಿದ್ಧರಿದ್ದಾರೆ. ಆದರೆ ನೀವು ದಿಢೀರನೆ ಮದುವೆಗೆ ಒಪ್ಪಿದ್ದನ್ನು ಅವರಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಅವರು ನಿಮಗೊಂದು ಷರತ್ತು ವಿಧಿಸಿದ್ದಾರೆ. ಆ ಷರತ್ತಿನ ಬಗ್ಗೆ ನಿಮಗಷ್ಟೇ ಕೋರ್ಟ್ನಲ್ಲಿ ತಿಳಿಯುತ್ತದೆ ಎಂದು ಹೇಳಿ ಕಾರ್ ಚಲಾಯಿಸಿದ. ಸ್ವಲ್ಪ ಸಮಯದಲ್ಲಿ ಕಾರು ನಿಂತಿತ್ತು. ಅವರಿಬ್ಬರ ಎದುರು ಮೈಸೂರು ಸಿವಿಲ್ ಕೋರ್ಟ್ ಇತ್ತು. ಅನನ್ಯ ಕಾರಿನಿಂದ ಇಳಿದು ಕೋರ್ಟ್ ನೋಡಿ ಮನಸ್ಸಿನಲ್ಲೇ ಕ್ಷಮೆ ಕೇಳಿದಳು. ವಿಕ್ರಮ್ ಕಾರಿನಿಂದ ಇಳಿದು ಅನನ್ಯಾಳಿಗೆ ಒಳಗೆ ಬರುವಂತೆ ಸನ್ನೆ ಮಾಡಿದ. ಅನನ್ಯ ವಿಕ್ರಮ್ ಜೊತೆ ಒಳ ಹೋದಳು. ಕೋರ್ಟ್ ಒಳಗೆ ಅನನ್ಯ ಎದುರು ಒಬ್ಬ ವ್ಯಕ್ತಿ ನಿಂತಿರುವುದನ್ನು ನೋಡಿ ಏನೋ ಆಲೋಚಿಸತೊಡಗಿದಳು. ವಿಕ್ರಮ್ ಅನನ್ಯಾಳತ್ತ ನೋಡಿ, ಇವರು ನಮ್ಮ ವಕೀಲರು ಎಂದ. ಆ ವ್ಯಕ್ತಿಯ ಹೆಸರು ಮನೋಜ್. ಆತ ವಯಸ್ಸು ವಿಕ್ರಮ್ನಷ್ಟೇ ಇತ್ತು. ಆತ ಹೆಗಡೆ ಮನೆತನದ ವಕೀಲನಾಗಿದ್ದ. ಮನೋಜ್ ನೋಡಲು ಅತ್ಯಂತ ಸುಂದರವಾಗಿದ್ದ. ವಿಕ್ರಮ್, ಮನೋಜ್, ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಎಂದ. ಮನೋಜ್ ಮುಗುಳ್ನಗುತ್ತಾ, ನಾನೊಬ್ಬ ವಕೀಲ, ನನ್ನ ಕೆಲಸ ನಾನು ಮಾಡುತ್ತಿದ್ದೇನೆ ಎಂದು ಹೇಳಿ ತನ್ನ ಬಳಿ ಇದ್ದ
ಫೈಲನ್ನು ವಿಕ್ರಮ್ ಕಡೆಗೆ ನೀಡಿದ. ವಿಕ್ರಮ್, ಇದರಲ್ಲೇನಿದೆ ಮನೋಜ್ ಎಂದ. ಮನೋಜ್, ನಾನು ನಿನಗೆ ಹೇಳುತ್ತಿದ್ದೇನೆ ಕೇಳು. ನೀನು ಅಷ್ಟೊಂದು ಸುಲಭವಾಗಿ ಅವರ ಮಾತನ್ನು ಒಪ್ಪಿಕೊಂಡೆ ಎಂದರೆ ಅಂಕಲ್ಗೆ ನಂಬಿಕೆ ಬರಲಿಲ್ಲ. ಅದಕ್ಕಾಗಿಯೇ ಅವರು ನಿನ್ನ ಎದುರು ಒಂದು ಷರತ್ತು ಇಟ್ಟಿದ್ದಾರೆ. ನೀನು 1 ವರ್ಷದೊಳಗೆ ಈ ಮನೆತನಕ್ಕೆ ಒಬ್ಬ ವಾರಸುದಾರನನ್ನು ನೀಡಬೇಕು ಎಂದ. ಇದನ್ನು ಕೇಳಿ ಅನನ್ಯಾಳ ಬಾಯಿ ಆಶ್ಚರ್ಯದಿಂದ ತೆರೆದೇ ಉಳಿಯಿತು. ಆಕೆ ವಿಕ್ರಮ್ನತ್ತ ನೋಡಿದಳು. ವಿಕ್ರಮ್, ಮನೋಜ್ ಏನು ತಮಾಷೆ ಮಾಡುತ್ತಿದ್ದೀಯಾ ಎಂದ. ಅನನ್ಯ ಏನೋ ಯೋಚಿಸಿ ಮನೋಜ್ನತ್ತ ನೋಡಿ, ನಾನು ಸಿದ್ಧಳಿದ್ದೇನೆ, 1 ವರ್ಷ ಸರಿ ತಾನೆ ಎಂದಳು. ಅನನ್ಯ ಹೀಗೆ ಒಪ್ಪಿಕೊಳ್ಳುವುದನ್ನು ನೋಡಿ ವಿಕ್ರಮ್ ತಲೆ ಆಡಿಸಿದ. ಸ್ವಲ್ಪ ಸಮಯದಲ್ಲೇ ಇಬ್ಬರು ಕೆಲವು ದಾಖಲೆಗಳಿಗೆ ಸಹಿ ಮಾಡಿ ಕೋರ್ಟ್ನಿಂದ ಹೊರಬಂದರು. ವಿಕ್ರಮ್ ಮನೋಜ್ ಜೊತೆ ಏನೋ ಮಾತನಾಡತೊಡಗಿದ್ದ. ಅನನ್ಯ ಆ ಮದುವೆ ಪ್ರಮಾಣ ಪತ್ರವನ್ನು ನೋಡಿ ನಾನು ಆದಷ್ಟು ಬೇಗ ನನ್ನ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದಾಗ ವಿಕ್ರಮ್ನ ಧ್ವನಿ ಕೇಳಿಸಿತು. ವಿಕ್ರಮ್, ಕಾರಿನಲ್ಲಿ ಕುಳಿತುಕೋ ಅನನ್ಯ ಎಂದ. ಅನನ್ಯ ಹ್ಞೂ ಎಂದು ತಲೆ ಆಡಿಸಿ ಕಾರಿನಲ್ಲಿ ಕುಳಿತಳು. ವಿಕ್ರಮ್ ಕಾರಿನಲ್ಲಿ ಕುಳಿತು ಚೇತನ್ಗೆ, ನಾನೇ ಕಾರು ಚಲಾಯಿಸುತ್ತೇನೆ, ನೀನು ಮನೋಜ್ ಜೊತೆ ಹೋಗು ಎಂದ. ಚೇತನ್ ತಲೆ ಆಡಿಸಿ ಅಲ್ಲಿಂದ ಹೊರಟು ಹೋದ. ವಿಕ್ರಮ್ ಸುಮ್ಮನೆ ಕಾರು ಚಲಾಯಿಸತೊಡಗಿದ್ದ. ಕಾರು ಚಲಾಯಿಸುತ್ತಾ ಕನ್ನಡಿಯ ಮೂಲಕ ಅನನ್ಯಾಳನ್ನು ಗಮನಿಸುತ್ತಿದ್ದ. ಅನನ್ಯ ತನ್ನದೇ ಆಲೋಚನೆಯಲ್ಲಿದ್ದುದನ್ನು ನೋಡಿ ಆತ ಏನೂ ಹೇಳಲಿಲ್ಲ. ಸ್ವಲ್ಪ ಸಮಯದ ನಂತರ ಕಾರು ನಿಂತಿತ್ತು. ವಿಕ್ರಮ್ ಅನನ್ಯಾಳತ್ತ ನೋಡಿ, ನಾವು ಮನೆ ತಲುಪಿದೆವು ಎಂದ. ಅನನ್ಯ ಆಲೋಚನೆಯಿಂದ ಹೊರಬಂದು ಕಾರಿನಿಂದ ಇಳಿದು ಎದುರಿಗಿದ್ದ ಆ ಮನೆಯನ್ನು ನೋಡಿದಳು. ಆ ಬಂಗಲೆ ಅತ್ಯಂತ ಭವ್ಯವಾಗಿತ್ತು. ಬಂಗಲೆಯ ಒಳಗಿದ್ದ ವ್ಯಕ್ತಿಯೊಬ್ಬ ಮುಗುಳ್ನಗುತ್ತಾ ಕಾರಿನ ಬಳಿ ಬಂದು ತಲೆಬಾಗಿ, ಮೇಡಮ್, ನೀವು ನನ್ನನ್ನು ಮಂಜಣ್ಣ ಎಂದು ಕರೆಯಬಹುದು ಎಂದ. ಅನನ್ಯ ಆತನನ್ನು ನೋಡಿ ಏನೂ ಹೇಳಲಿಲ್ಲ. ಹಿಂದಿನಿಂದ ವಿಕ್ರಮ್ ಕಾರಿನಿಂದ ಇಳಿದು ಅನನ್ಯಾಳಿಗೆ ಒಳಗೆ ಬರುವಂತೆ ಸನ್ನೆ ಮಾಡಿದ. ಅನನ್ಯ ವಿಕ್ರಮ್ ಜೊತೆ ಸುಮ್ಮನೆ ಒಳಗೆ ಬಂದಳು. ಒಳಗೆ ತಲುಪಿ ನೋಡಿದ ಅನನ್ಯಾಳಿಗೆ ಆಶ್ಚರ್ಯದಿಂದ ಕಣ್ಣುಗಳು ದೊಡ್ಡದಾಗಿದ್ದವು. ಆಕೆಯ ಸುತ್ತಲೂ ಒಂದು ಬೃಹತ್ ಹಾಲ್ ಇತ್ತು. ಲಿವಿಂಗ್ ಏರಿಯಾ ತುಂಬ ದೊಡ್ಡದಾಗಿತ್ತು ಮತ್ತು ಅದು ಸಾಕಷ್ಟು ದೂರದವರೆಗೆ ಹರಡಿತ್ತು. ಆ ಬಂಗಲೆಯ ಹೊರಗಿನಿಂದ ತೋಟ ತುಂಬ ಹಸಿರಾಗಿತ್ತು. ಆ ಜಾಗ ಎಷ್ಟು ದೊಡ್ಡದಾಗಿತ್ತೆಂದರೆ ಅದು ಎಲ್ಲಿ ಮುಗಿಯುತ್ತದೆ ಎಂದು ಅನನ್ಯಾಳಿಗೆ ತಿಳಿಯುತ್ತಿರಲಿಲ್ಲ. ವಿಕ್ರಮ್ ಅನನ್ಯಾಳತ್ತ ನೋಡಿ, ನೀನು ಇಂದಿನಿಂದ ನನ್ನ ಜೊತೆಯಲ್ಲಿ ಇಲ್ಲೇ ಇರುತ್ತೀಯಾ ಎಂದ. ಅನನ್ಯ, ಓ, ನೀವು ಇಲ್ಲೇ ಇರುತ್ತೀರಾ ಎಂದಳು. ಈ ಮಾತುಗಳು ಆತನ ಕಿವಿಯಲ್ಲಿ ಸಂಗೀತದಂತೆ ಕೇಳಿಸಿದಂತೆ ಆದವು. ಆತ ಅನನ್ಯಾಳತ್ತ ನೋಡಿ, ಮತ್ತೇನು ಅನನ್ಯ, ನೀನೇನು ಯೋಚಿಸಿದ್ದೆ? ನಮ್ಮ ಮದುವೆಯಾಗಿದೆ ಎಂದು ತಿಳಿಯುವುದನ್ನು ನೀನು ಪ್ರತ್ಯೇಕವಾಗಿ ಇರಲು ಸಿದ್ಧಳಾಗಿದ್ದೀಯಾ ಎಂದ. ಅನನ್ಯ ಸ್ಪಷ್ಟಿಸುತ್ತಾ, ಇಲ್ಲ, ನಾನು ಸುಮ್ಮನೆ ಖಚಿತಪಡಿಸಿಕೊಳ್ಳುತ್ತಿದ್ದೆ ಅಷ್ಟೇ ಎಂದಳು. ವಿಕ್ರಮ್ ಸರಿ ಎಂದ. ಅಷ್ಟರಲ್ಲಿ ಮಂಜಣ್ಣ ಬಂದು, ಚಿಕ್ಕ ಯಜಮಾನರೇ, ನೀವು ಹೇಳಿದಂತೆಯೇ ನಾವು ಮನೆಯನ್ನು ಮತ್ತೆ ಹೊಸದಾಗಿ ವಿನ್ಯಾಸಗೊಳಿಸಿದ್ದೇವೆ ಎಂದ. ವಿಕ್ರಮ್, ಸರಿ, ನೀನು ಹೋಗಿ ಅಮ್ಮವರಿಗೆ ಮನೆ ತೋರಿಸು, ಮನೆ ಬಗ್ಗೆ ಚೆನ್ನಾಗಿ ವಿವರಿಸು ಎಂದು ಹೇಳಿ ತನ್ನ ಕೋಣೆಗೆ ಹೊರಟು ಹೋದ. ಅನನ್ಯ ವಿಕ್ರಮ್ ಹೋಗುವುದನ್ನೇ ನೋಡಿದಳು. ಮಂಜಣ್ಣ, ಅಮ್ಮವರೇ ಬನ್ನಿ, ಮನೆ ತೋರಿಸುತ್ತೇನೆ ಎಂದು ಹೇಳಿ ಸನ್ನೆ ಮಾಡಿದ. ಅನನ್ಯ ಸುಮ್ಮನೆ ಆತನ ಹಿಂದೆ ಹೋದಳು. ಮಂಜಣ್ಣ ಬೇಗನೆ ಆಕೆಗೆ ಇಡೀ ಮನೆಯನ್ನು ತೋರಿಸಿದ. ಅನನ್ಯ ಅಲ್ಲಿ ಅನೇಕ ಕೋಣೆಗಳನ್ನು ನೋಡಿ ಬೆಡ್ರೂಮ್ ಮೇಲಿತ್ತು. ತಾನೊಬ್ಬಳೇ ತಿರುಗಾಡಿದರೆ ದಾರಿ ತಪ್ಪಿ ಹೋಗುತ್ತೇನೆ ಅನಿಸಿತ್ತು ಅನನ್ಯಾಳಿಗೆ. ಅನನ್ಯ ಮನಸ್ಸಿನಲ್ಲಿ ವಿಕ್ರಮ್ ಕುಟುಂಬ ತುಂಬ ಗೌರವಾನ್ವಿತ ಕುಟುಂಬವಾಗಿದೆ ಅಂದುಕೊಂಡಳು. ಸುತ್ತಲೂ ನೋಡಿ ವಿಕ್ರಮ್ ತುಂಬ ಶ್ರೀಮಂತನಂತೆ ಕಾಣುತ್ತಾನೆ ಎಂದಳು. ಮಂಜಣ್ಣ, ಅಮ್ಮೋರೇ, ಈ ಭಾಗದಲ್ಲಿ ಹೆಗಡೆ ಕುಟುಂಬದ ಹೆಸರು ಎಷ್ಟೊಂದು ದೊಡ್ಡದಾಗಿದೆ ಎಂದು ನಿಮಗೆ ಗೊತ್ತಿಲ್ಲ. ದೊಡ್ಡ ಯಜಮಾನರು ಉದ್ಯಮ ರಂಗಕ್ಕೆ ಇಳಿದರೆ ಎಲ್ಲರನ್ನ ಹಿಂದೆ ಹಾಕುತ್ತಾರೆ. ಅವರಲ್ಲಿ ಬಿಸ್ನೆಸ್ ನಡೆಸುವ ಅದ್ಭುತ ಸಾಮರ್ಥ್ಯವಿದೆ. ಆದರೆ ಅವರಿಗೆ ದೇಶ ಸೇವೆ ಮಾಡುವುದು ಇಷ್ಟ. ಇದು ನಮ್ಮ ದೊಡ್ಡ ಸಾಹೇಬರಿಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿಯೇ ಅವರು ಬಿಸ್ನೆಸ್ ನೋಡಿಕೊಳ್ಳಲಿ ಎಂದು ಮದುವೆಗೆ ಒತ್ತಡ ತಂದರು ಎಂದ. ವಿಕ್ರಮ್ ಬಗ್ಗೆ ಇಷ್ಟೆಲ್ಲ ಕೇಳಿ ಅನನ್ಯಾಳಿಗೆ ತುಂಬ ಹೆಮ್ಮೆ ಅನಿಸಿತ್ತು. ವಿಕ್ರಮ್ ಒಬ್ಬ ಒಳ್ಳೆಯ ವ್ಯಕ್ತಿ ಎಂದೆನಿಸಿತ್ತು. ಮಂಜಣ್ಣ ಅವರನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ, ಆದರೆ ಅವರು ತುಂಬ ಒಳ್ಳೆಯವರು. ನಿಮಗೂ ಅದು ಬೇಗನೆ ಅರ್ಥವಾಗುತ್ತದೆ. ನೀವು ಆರಾಮಾಗಿರಿ ಎಂದ. ಅನನ್ಯ, ನಾನು ಯಾವ ಕೋಣೆಯಲ್ಲಿ ಇರಬೇಕು ಎಂದು ಹೇಳುತ್ತೀರಾ ಎಂದಾಗ ಮಂಜಣ್ಣ ಆಶ್ಚರ್ಯದಿಂದ, ನೀವು ಇನ್ಮುಂದೆ ದೊಡ್ಡ ಯಜಮಾನರ ಜೊತೆಯೇ ಇರಬೇಕು ಎಂದ. ಅನನ್ಯ ತಲೆ ಆಡಿಸಿ ಮನಸ್ಸಿನಲ್ಲಿ, ಈಗ ನನಗೆ ಮದುವೆಯಾಗಿದೆ, ನಾನು ಒಂದೇ ಕೋಣೆಯಲ್ಲಿ ಇರಬೇಕಲ್ಲವೇ, ಅದನ್ನು ಹೇಗೆ ಮರೆಯಲು ಸಾಧ್ಯ ಎಂದುಕೊಂಡಳು. ಅನನ್ಯ ವಿಕ್ರಮ್ ಕೋಣೆಯ ಬಾಗಿಲು ತೆಗೆದು ನೋಡಿದಾಗ ಆತ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಹಾಗಾಗಿ ಸುಮ್ಮನೆ ಒಳಗೆ ಬಂದಳು. ಶಬ್ದ ಮಾಡದೆ ಹೋಗಿ ಸೋಫಾದ ಮೇಲೆ ಕುಳಿತು ತನ್ನ ಬ್ಯಾಗ್ ತೆರೆದು ಕೆಲವು ದಾಖಲೆಗಳನ್ನು ತೆಗೆದು ಪಕ್ಕದಲ್ಲಿಟ್ಟಳು. ವಿಕ್ರಮ್ ಫೋನ್ ಮಾತು ಮುಗಿಸಿದ ನಂತರ ಅನನ್ಯ ತನ್ನ ಫೈಲ್ ತೆಗೆಯುತ್ತಿರುವುದನ್ನು ನೋಡಿದ. ಆತ ಆಕೆಯ ಬಳಿ ಬಂದು ಸೋಫಾದ ಮೇಲೆ ಕುಳಿತು ವಿಕ್ರಮ್ ಅನನ್ಯಾಳತ್ತ ನೋಡಿ, ನಾನು ನನ್ನ ಕಡೆಯಿಂದ ಈ ಸಂಬಂಧವನ್ನು ನಿಭಾಯಿಸಲು ಸಂಪೂರ್ಣ ಪ್ರಯತ್ನಿಸುತ್ತೇನೆ ಮತ್ತು ನನ್ನ ಜೀವನದಲ್ಲಿ ನಿನ್ನ ಹೊರತಾಗಿ ಬೇರೆ ಯಾರೂ ಬರುವುದಿಲ್ಲ ಎಂದ.
ಅನನ್ಯ ವಿಕ್ರಮ್ ಬಾಯಿಂದ ಇದನ್ನು ಕೇಳಿ, ನಾನು ನನ್ನ ಕಡೆಯಿಂದ ಈ ಸಂಬಂಧವನ್ನು ಚೆನ್ನಾಗಿ ನಿಭಾಯಿಸಲು ಪ್ರಯತ್ನಿಸುತ್ತೇನೆ ಎಂದಳು. ನಂತರ ಮನಸ್ಸಿನಲ್ಲಿ, ನನಗೆ ಹೊಸ ಜೀವನ ಪ್ರಾರಂಭಿಸಬೇಕಿದೆ ಮತ್ತು ನನ್ನ ಬಗ್ಗೆ ತಿಳಿದುಕೊಳ್ಳಬೇಕಿದೆ. ಹಾಗಾಗಿ ನಾನು ವಿಕ್ರಮ್ ಮೇಲೆ ನಂಬಿಕೆ ಇಡಬೇಕು. ಆತ ಮುಂದೆ ನನಗೆ ಸಹಾಯ ಮಾಡಬಹುದು ಅಂದುಕೊಂಡಳು. ವಿಕ್ರಮ್, ಅನನ್ಯ, ನಾನು ಒಬ್ಬ ಸೈನಿಕ, ಈಗ ನಿವೃತ್ತನಾಗಿದ್ದೇನೆ. ಇನ್ಮುಂದೆ ಬಿಸ್ನೆಸ್ ನೋಡಿಕೊಳ್ಳಬೇಕು. ಹಾಗಾಗಿ ನೀನು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಮತ್ತು ನನ್ನ ಕೆಲಸದಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ ಎಂದು ಭಾವಿಸುತ್ತೇನೆ ಎಂದ. ಅನನ್ಯ ತಲೆಯಾಡಿಸಿ ಎದ್ದು ನಿಂತು, ನಾನು ಸೋಫಾದ ಮೇಲೆ ಮಲಗುತ್ತೇನೆ, ನೀವು ಮಂಚದ ಮೇಲೆ ಮಲಗಿ ಎಂದು ಹೇಳಿ ತನ್ನ ಸಾಮಾನುಗಳನ್ನು ಇಡಲು ಹುಡುಕಾಡಿದಳು. ವಿಕ್ರಮ್, ನೀನು ಹೋಗಿ ಅಲ್ಮಾರದಲ್ಲಿ ನಿನ್ನ ಸಾಮಾನು ಇಡು. ಕೆಲಸದವನಿಗೆ ಹೇಳಿ ನಿನಗಾಗಿ ಹೊಸ ಬಟ್ಟೆಗಳನ್ನು ತರಿಸಿ ಅದರಲ್ಲಿ ಇಡಿಸಿದ್ದೇನೆ ಎಂದು ಅಲ್ಮಾರ ಸುತ್ತ ಸನ್ನೆ ಮಾಡಿದ. ಅನನ್ಯ ನಗುತ್ತಾ ಅಲ್ಮಾರ ಬಳಿ ಹೋಗಿ ತನ್ನ ಸಾಮಾನು ಇಟ್ಟು ಮತ್ತೆ ವಿಕ್ರಮ್ ಬಳಿ ಬಂದಳು. ಅನನ್ಯ, ನೀವು ಕಾರಿನಲ್ಲಿ ನಿಮ್ಮ ಅಪ್ಪ ಅಮ್ಮನನ್ನು ಭೇಟಿಯಾಗಲು ಬಯಸಿದ್ದಾರೆ ಎಂದು ಹೇಳಿದ್ದೀರಲ್ಲವೇ ಎಂದಳು. ವಿಕ್ರಮ್, ಹೌದು, ಅವರಿಗೆ 1 ವಾರದ ನಂತರ ಭೇಟಿಯಾಗಬಹುದು ಎಂದು ಹೇಳಿದ್ದೇನೆ ಎಂದ. ಅನನ್ಯ, 1 ವಾರ ನಂತರ ಯಾಕೆ ಎಂದಳು. ವಿಕ್ರಮ್, ಏಕೆಂದರೆ ನಿನಗೆ ನನ್ನ ಕುಟುಂಬದ ಬಗ್ಗೆ ತಿಳಿಸಬೇಕಿದೆ. ಅವರನ್ನು ಭೇಟಿಯಾದಾಗ ನೀನು ಭಯಪಡಬಾರದು ಎಂದ. ನಂತರ ವಿಕ್ರಮ್ ಎದ್ದು ನಿಂತು ಸ್ವಲ್ಪ ಹೆದರಿಸುವ ಧಾಟಿಯಲ್ಲಿ, ನಮ್ಮ ತಾತ ಆರ್ಮಿಯಲ್ಲಿ ಜನರಲ್ ಆಗಿದ್ದರು ಗೊತ್ತಾ, ಡಿಸಿಪ್ಲಿನ್ ಇಲ್ಲದವರನ್ನು ಕಂಡರೆ ಅವರಿಗೆ ಆಗುವುದೇ ಇಲ್ಲ ಎಂದ. ಅನನ್ಯ, ನಿಮ್ಮ ಮಾತಿನ ಅರ್ಥವೇನು? ನನ್ನಲ್ಲಿ ಡಿಸಿಪ್ಲಿನ್ ಇಲ್ಲವೇ ಎಂದಳು. ವಿಕ್ರಮ್ ನಗುತ್ತಾ, ನಾನು ನಿನ್ನನ್ನು ಅವಮಾನಿಸುತ್ತಿದ್ದೇನೆ ಎಂದು ನಿನಗೇಕೆ ಅನಿಸಿತು ಎಂದ. ಅನನ್ಯ, ನೀವು ನನ್ನನ್ನು ತುಂಬ ಹಗುರವಾಗಿ ಪರಿಗಣಿಸುತ್ತಿದ್ದೀರಾ ಎಂದಳು. ವಿಕ್ರಮ್, ಸಾರಿ, ತಮಾಷೆ ಮಾಡಿದೆ. ನೀನು ಹೋಗಿ ಮಂಚದ ಮೇಲೆ ಮಲಗು, ನಾನು ಸೋಫಾದಲ್ಲಿ ಮಲಗುತ್ತೇನೆ ಎಂದ. ಅನನ್ಯ, ಓ, ಅಂದರೆ ನಿಮ್ಮ ಮಾತು ಕೇಳಿ ಒಳ್ಳೆಯ ಮಗುವಿನಂತೆ ಹೋಗಿ ಮಂಚದ ಮೇಲೆ ಮಲಗಬೇಕಾ ಎಂದಳು. ವಿಕ್ರಮ್, ಹೌದು ಎಂದು ತಲೆಯಾಡಿಸಿದ. ಅಷ್ಟರಲ್ಲೇ ವಿಕ್ರಮ್ ಫೋನ್ ಬಾರಿಸಿತು. 2 ನಿಮಿಷ ಎಂದು ಹೇಳಿ ವಿಕ್ರಮ್ ಕೋಣೆಯಿಂದ ಹೊರಬಂದು ಕರೆ ಸ್ವೀಕರಿಸಿದ. ಫೋನ್ನ ಇನ್ನೊಂದು ತುದಿಯಿಂದ ಕಠಿಣವಾದ ಧ್ವನಿ ಕೇಳಿಸಿತು. ವಿಕ್ರಮ್, ನಿನಗೆ ವಹಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡು. ನೀನೇ ನಮ್ಮ ಕೊನೆಯ ಭರವಸೆ. ವಿಕ್ರಮ್ ಫೋನ್ನಲ್ಲಿ, ಸಾರಿ ಕ್ಯಾಪ್ಟನ್, ಆದರೆ ನೀವು ಎಲ್ಲ ವಿವರಗಳನ್ನು ಯಾರಿಲ್ಲಾದರೂ ಕಳುಹಿಸಿಕೊಡಿ, ನಾನು ಕೆಲಸ ಪ್ರಾರಂಭಿಸುತ್ತೇನೆ ಎಂದ. ಕ್ಯಾಪ್ಟನ್, ಸರಿ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ವಿಕ್ರಮ್, ನಾನು ಆದಷ್ಟು ಬೇಗ ಈ ಮಿಷನ್ ಕೆಲಸ ಪ್ರಾರಂಭಿಸಬೇಕು ಮತ್ತು ಬಿಸ್ನೆಸ್ಸನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿ ಲೈಬ್ರರಿಗೆ ಹೋದ. ಲೈಬ್ರರಿ ತಲುಪಿ ವಿಕ್ರಮ್ ಒಂದು ಜಾಗದಲ್ಲಿ ಕುಳಿತು ತನ್ನ ಲ್ಯಾಪ್ಟಾಪನ್ನು ಆನ್ ಮಾಡಿದ. ಲೈಬ್ರರಿ ತುಂಬ ದೊಡ್ಡದಾಗಿತ್ತು ಮತ್ತು ಅಲ್ಲಿ ಸಾವಿರಾರು ಪುಸ್ತಕಗಳಿದ್ದವು. ವಿಕ್ರಮ್ ಲ್ಯಾಪ್ಟಾಪ್ ನೋಡುತ್ತಿರುವಾಗ ಒಂದು ನೋಟಿಫಿಕೇಶನ್ ಬಂತು. ಲ್ಯಾಪ್ಟಾಪ್ ತೆರೆದು ಬಂದ ಮಾಹಿತಿಯನ್ನು ಒಂದೊಂದಾಗಿ ವಿವರವಾಗಿ ಓದಿದ. ಎಲ್ಲ ಮಾಹಿತಿ ಓದಿದ ನಂತರ ಎದ್ದು ಫೋನಿಂದ ಕರೆ ಮಾಡಿದ. ಫೋನ್ನ ಇನ್ನೊಂದು ತುದಿಯಿಂದ ಚೇತನ್ ಧ್ವನಿ ಕೇಳಿಸಿತು. ಅಣ್ಣ, ಏನಾದರೂ ತುರ್ತು ಕೆಲಸವಿತ್ತ? ವಿಕ್ರಮ್, ನಮ್ಮ ಕಂಪನಿಯ ಎಲ್ಲ ಡೇಟಾ ಮತ್ತು ಇಷ್ಟು ವರ್ಷಗಳಲ್ಲಿ ನಾವು ಯಾವೆಲ್ಲ ಕಂಪನಿಯ ಜೊತೆ ಕೆಲಸ ಮಾಡಿದ್ದೇವೆ ಆ ವಿವರಗಳನ್ನು ತಕ್ಷಣ ಕಳುಹಿಸು. ನಾಳೆಯಿಂದ ನಾನು ಬಿಸ್ನೆಸ್ಗೆ ಸೇರಿಕೊಳ್ಳುತ್ತಿದ್ದೇನೆ ಎಂದ. ಚೇತನ್ ಸಂತೋಷದಿಂದ, ಸರಿಯನ್ನ, ಕಳುಹಿಸುತ್ತೇನೆ ಎಂದು ಹೇಳಿ ಫೋನ್ ಇಟ್ಟ. ಸ್ವಲ್ಪ ಸಮಯದಲ್ಲೇ ವಿಕ್ರಮ್ ಲ್ಯಾಪ್ಟಾಪ್ಗೆ ಇನ್ನೊಂದು ಸಂದೇಶ ಬಂತು. ಆ ಫೈಲ್ ತೆರೆದು ಹೆಗಡೆ ಕಾರ್ಪೊರೇಷನ್ ಜೊತೆ ಕೆಲಸ ಮಾಡಿದ ಕಂಪನಿಗಳ ವಿವರವನ್ನು ಓದತೊಡಗಿದ್ದ. ಇನ್ನೊಂದು ಕಡೆ ಕೋಣೆಯಲ್ಲಿದ್ದ ಅನನ್ಯಾಳಿಗೆ ಮುಂದೆ ಏನು ಮಾಡಬೇಕೆಂದು ತಿಳಿಯುತ್ತಿರಲಿಲ್ಲ. ಆ ಆಲೋಚನೆಯಲ್ಲಿದ್ದಾಗ ಆಕೆಗೆ ತನ್ನ ಬಳಿ ಮೊಬೈಲ್ ಇಲ್ಲದಿರುವುದು ನೆನಪಾಗಿತ್ತು. ಈಗ ಮೊಬೈಲ್ ಅಗತ್ಯವಿತ್ತು, ಆದರೆ ವಿಕ್ರಮ್ ಬಳಿ ಕೇಳಲು ನಾಚಿಕೆಯಾಗುತ್ತಿತ್ತು. ಆಲೋಚನೆಯಿಂದ ಹೊರಬಂದು ಕನ್ನಡಿ ಎದುರು ನಿಂತಳು. ಅನನ್ಯ ಕನ್ನಡಿ ನೋಡುತ್ತಾ, ಅನನ್ಯ, ಧೈರ್ಯ ತಂದಿಕೋ, ಮೊಬೈಲ್ ನಿನಗೆ ಬೇಕೇ ಬೇಕು. ಆದರೆ ವಿಕ್ರಮ್ ಬಳಿ ಹೇಗೆ ಕೇಳುವುದು? ಒಂದು ಸಣ್ಣ ಮೊಬೈಲ್ ತಾನೆ, ಹಳೆಯ ಮೊಬೈಲ್ ಅಲ್ಲೇ ಒಡೆದು ಹೋಗಿದೆ. ಹೇಗೂ ನೀನು ಆತನ ಹೆಂಡತಿ, ಈ ಸಣ್ಣ ಆಸೆಯನ್ನು ಪೂರೈಸಲಾರನೆ ಎಂದು ಕನ್ನಡಿ ಎದುರು ವಿಕ್ರಮ್ ಬಳಿ ಮೊಬೈಲ್ ಕೇಳುವ ಅಭ್ಯಾಸ ಮಾಡಿದ್ದಳು. ವಿಕ್ರಮ್, ನನಗೊಂದು ಮೊಬೈಲ್ ಕೊಡಿಸುತ್ತೀರಾ ಎಂದಳು. ನಂತರ ತನ್ನ ಮೇಲೆಯೇ ನಕ್ಕು, ಹೀಗೆ ಕೇಳಬೇಕಾ, ತಮಾಷೆಯಾಗಿದೆ. ಒಂದು ಮೊಬೈಲ್ಗಾಗಿ ವಿಕ್ರಮ್ ಸಹಾಯ ಬೇಕಲ್ಲ ಎಂದು ಹೇಳಿ ಹಿಂದೆ ತಿರುಗಿದಳು. ತಕ್ಷಣ ಕೋಣೆಯಲ್ಲಿ ವಿಕ್ರಮ್ ನಿಂತಿರುವುದನ್ನು ನೋಡಿ ಅನನ್ಯ ಬೆಚ್ಚು ಬಿದ್ದು ತೊದಲುತ್ತಾ, ನೀವು ಇಲ್ಲೇನು ಮಾಡುತ್ತಿದ್ದೀರಾ ಎಂದಳು. ವಿಕ್ರಮ್ ವಿವರಗಳನ್ನೆಲ್ಲ ಓದಿದ ನಂತರ ಕೋಣೆಗೆ ಬಂದಿದ್ದ. ಕೋಣೆಗೆ ಬಂದು ನೋಡಿದಾಗ ಅನನ್ಯ ಕನ್ನಡಿಯ ಮುಂದೆ ನಿಂತು ಮೊಬೈಲ್ ಕೇಳುವ ನಾಟಕ ಮಾಡುತ್ತಿದ್ದಳು. ಇದನ್ನು ನೋಡಿ ಆತನಿಗೆ ತುಂಬ ನಗು ಬಂತು. ಆತ ಮುಗುಳ್ನಗುತ್ತಾ ಅನನ್ಯಾಳ ಎದುರು ಬಂದು ನಿಂತು ಆಕೆಯನ್ನು ರೇಗಿಸುವ ಆಲೋಚನೆಯಿಂದ, ನೀನು ಕನ್ನಡಿ ಮುಂದೆ ಏನು ಮಾಡುತ್ತಿದ್ದೆ? ನಿನಗೆ ನಿನ್ನಷ್ಟಕ್ಕೆ ನೀನೇ ಮಾತನಾಡುವ ಅಭ್ಯಾಸವಿದೆಯಾ ಎಂದು ನಗು ತಡೆದುಕೊಂಡು ಕೇಳಿದ. ಅನನ್ಯಾಳಿಗೆ ತನಗೆ ಚುಚ್ಚು ಮಾತು ಆಡುತ್ತಿರುವುದು ತಡೆದುಕೊಳ್ಳಲಾಗದೆ, ಅದೇನೂ ಇಲ್ಲ, ನಾನು ಕನ್ನಡಿಯ ಮುಂದೆ ನಿಂತು ನಿಮ್ಮ ಕನ್ನಡಿ ಎಷ್ಟು ದೊಡ್ಡದಾಗಿದೆ ಎಂದು ನೋಡುತ್ತಿದ್ದೆ ಎಂದಳು. ವಿಕ್ರಮ್ ಕಣ್ಣುಗಳನ್ನು ಇತ್ತ ಅತ್ತ ತಿರುಗಿಸುತ್ತಾ, ನನಗೇನೂ ಅನಿಸುತ್ತಿಲ್ಲ, ನೀನು ನನ್ನ ಬಳಿ ಏನೋ ಹೇಳಲು ಪ್ರಯತ್ನಿಸುತ್ತಿದ್ದಂತೆ
ಕಾಣುತ್ತಿತ್ತು ಎಂದ. ಅನನ್ಯಾಳಿಗೆ ತನ್ನ ಕಳ್ಳತನ ಸಿಕ್ಕಿ ಬಿದ್ದಿದೆ ಎಂದು ತಿಳಿಯಿತು. ವಿಷಯವನ್ನು ತಿರುಗಿಸದೆ ನೇರವಾಗಿ ಮುದ್ದಾದ ಮುಖ ಮಾಡಿಕೊಂಡು ವಿಕ್ರಮ್ನತ್ತ ನೋಡಿ, ವಿಕ್ರಮ್, ಅದು ಗೂಂಡಾಗಳು ನನ್ನನ್ನು ಬೆನ್ನಹತ್ತಿದಾಗ ನನ್ನ ಮೊಬೈಲ್ ಎಲ್ಲೋ ಬಿದ್ದು ಹೋಯಿತು. ನನಗೊಂದು ಹೊಸ ಮೊಬೈಲ್ ಬೇಕಿತ್ತು. ನೀವೇನಾದರೂ ಸಹಾಯ ಮಾಡುತ್ತೀರಾ? ಚಿಂತಿಸಬೇಡಿ, ನಾನು ಹಣವನ್ನು ಮರಳಿಸುತ್ತೇನೆ ಎಂದಳು. ವಿಕ್ರಮ್, ನನ್ನ ಬಳಿ ಹಣದ ಅಭಾವವಿದೆ ಎಂದು ನೀನು ಭಾವಿಸಿದ್ದೀಯಾ ಎಂದ. ಅನನ್ಯ ಮನಸ್ಸಿನಲ್ಲಿ, ನಾನು ಯಾರಿಗೆ ಹಣದ ಆಸೆ ತೋರಿಸುತ್ತಿದ್ದೇನೆ? ಈತನ ಬಳಿ ಈಗಾಗಲೇ ಬೇಕಾದಷ್ಟು ಹಣವಿದೆ ಅಂದುಕೊಂಡು ನಾನು ನಿಮಗೆ ಹೆಡ್ ಮಸಾಜ್ ಮಾಡುತ್ತೇನೆ ಎಂದು ನಕ್ಕಳು. ವಿಕ್ರಮ್, ನೀನು ಇದೆಲ್ಲ ಮಾಡುವ ಅಗತ್ಯವಿಲ್ಲ. ನಾನು ಈಗಾಗಲೇ ನಿನಗಾಗಿ ಮೊಬೈಲ್ ತರಿಸಿದ್ದೇನೆ ಎಂದು ಒಂದು ಕಡೆ ಸನ್ನೆ ಮಾಡಿದ. ನೀನು ಕಾರ್ನಲ್ಲಿ ಕುಳಿತಿದ್ದಾಗಲೇ ನಿನ್ನ ಬಳಿ ಫೋನ್ ಇಲ್ಲದಿರುವುದನ್ನು ಗಮನಿಸಿದ್ದೆ. ಅನನ್ಯ ಮನಸ್ಸಿನಲ್ಲಿ, ಅಂದರೆ ನಾನು ಸುಮ್ಮನೆ ಕಿರಿಕಿರಿ ಅನುಭವಿಸುತ್ತಿದ್ದೇನಾ ಅಂದುಕೊಂಡು ವಿಕ್ರಮ್ನತ್ತ ನೋಡಿ, ಅಂದರೆ ನೀವು ನನ್ನನ್ನು ರೇಗಿಸುತ್ತಿದ್ದೀರಾ ಎಂದು ಕೇಳಿ ಪಕ್ಕದಲ್ಲಿದ್ದ ದಿಂಬನ್ನು ತೆಗೆದು ವಿಕ್ರಮ್ನತ್ತ ಎಸೆದಳು. ವಿಕ್ರಮ್ ದಿಂಬನ್ನು ಹಿಡಿದು ನಗುತ್ತಾ, ನಾನು ನಿನ್ನನ್ನು ರೇಗಿಸುತ್ತಿರಲಿಲ್ಲ, ನೀನೇ ಸುಮ್ಮನೆ ತಲೆ ಕೆಡಿಸಿಕೊಂಡಿದ್ದೆ ಎಂದ. ಅನನ್ಯ ಕೋಪ ಶಾಂತಗೊಳಿಸಿಕೊಂಡು, ವಿಕ್ರಮ್ ಹೇಳುವುದು ಸರಿ, ನಾನೇ ಸುಮ್ಮನೆ ತಲೆ ಕೆಡಿಸಿಕೊಳ್ಳುತ್ತಿದ್ದೆ ಅಂದುಕೊಂಡಳು. ವಿಕ್ರಮ್ ಗಂಭೀರವಾಗಿ, ನೋಡು, ಇನ್ಮುಂದೆ ನಾವಿಬ್ಬರೂ ಒಂದೇ ಕೋಣೆಯಲ್ಲಿ ಇರಬೇಕು. ಹಾಗಾಗಿ ಕೆಲವು ನಿಯಮಗಳನ್ನು ನಿಗದಿಪಡಿಸಿಕೊಳ್ಳೋಣ ಎಂದ. ಅನನ್ಯ, ನಿಮಗೆ ಸರಿ ಎನಿಸಿದ್ದನ್ನು ಮಾಡಿ, ನಾನು ನಿಮ್ಮ ಜೊತೆ ಇರುವವರೆಗೂ ಬೆಂಬಲಿಸಲು ಸಿದ್ಧ ಎಂದಳು. ವಿಕ್ರಮ್, ನಿನ್ನ ನಿಶ್ಚಿತಾರ್ಥದ ಹುಡುಗನಿಂದ ಪಾರಾಗಲು ಮಾತ್ರ ನಿನ್ನನ್ನು ನಾನು ಮದುವೆಯಾಗಲು ಒಪ್ಪಿಕೊಂಡಿದ್ದೀಯಾ ಎಂದು ನನಗೆ ಗೊತ್ತು. ನಾನು ನಮ್ಮ ಈ ಸಂಬಂಧವನ್ನು ಮಧ್ಯೆ ಬೇರಾರೂ ಬಾರದಂತೆ ನೋಡಿಕೊಳ್ಳುತ್ತೇನೆ, ನಿಷ್ಠೆಯಿಂದ ಇರುತ್ತೇನೆ ಎಂದ. ವಿಕ್ರಮ್ ಬಾಯಿಂದ ಈ ಮಾತು ಕೇಳಿ ಅನನ್ಯ ನಗುತ್ತಾ, ನಾನು ನಿಷ್ಠೆಯಿಂದ ಇರುತ್ತೇನೆ ಎಂದಳು. ವಿಕ್ರಮ್ ಸೋಫಾದಲ್ಲಿ ಕುಳಿತು ಅನನ್ಯಾಳಿಗೆ ಪಕ್ಕದಲ್ಲಿ ಕುಳಿತುಕೊಳ್ಳಲು ಸನ್ನೆ ಮಾಡಿದ. ಅನನ್ಯ ಸುಮ್ಮನೆ ಕುಳಿತಳು. ಆತ ತಂದಿದ್ದ ಫೋಟೋ ಆಲ್ಬಮನ್ನು ಅನನ್ಯಾಳಿಗೆ ತೋರಿಸಿದ. ಅನನ್ಯ, ಈ ಆಲ್ಬಮ್ ಏಕೆ ತಂದಿದ್ದೀರಾ ಎಂದಳು. ವಿಕ್ರಮ್, ನೀನು ನನ್ನ ಕುಟುಂಬದವರನ್ನು ಭೇಟಿಯಾದಾಗ ಗೊಂದಲಕ್ಕೊಳಗಾಗಬಾರದು ಎಂದು ಹೇಳಿ ಆಲ್ಬಮ್ ತೆರೆದು ಒಂದು ಫೋಟೋವನ್ನು ತೋರಿಸಿ, ಇವರು ನಮ್ಮ ಅಜ್ಜಿ ಎಂದ. ಒಂದೊಂದಾಗಿ ಇಡೀ ಕುಟುಂಬದವರ ಬಗ್ಗೆ ವಿವರಿಸಿದ. ಅನನ್ಯ ಪ್ರತಿಯೊಂದು ಫೋಟೋವನ್ನು ಗಮನವಿಟ್ಟು ನೋಡಿದಳು. ಅಷ್ಟರಲ್ಲಿ ಆಕೆಯ ಕಣ್ಣು ಒಂದು ಫೋಟೋದ ಮೇಲೆ ನಿಂತಿತ್ತು. ಅನನ್ಯ, ಇವರು ಯಾರು ಎಂದಳು. ವಿಕ್ರಮ್, ಇವರು ನನ್ನ ಅತ್ತೆ ಎಂದ. ಅನನ್ಯ, ಇವರು ನಿಮ್ಮ ಸ್ವಂತ ಅತ್ತೆಯೇ ಎಂದಳು. ವಿಕ್ರಮ್, ಇಲ್ಲ, ಇವರು ನಮ್ಮ ಅಜ್ಜ ಅಜ್ಜಿ ಅನಾಥಾಶ್ರಮದಿಂದ ದತ್ತು ತೆಗೆದುಕೊಂಡಿದ್ದರು, ಆದರೆ ಈಗ ಇವರು ಈ ಲೋಕದಲ್ಲಿಲ್ಲ ಎಂದ. ಅನನ್ಯ ಮನಸ್ಸಿನಲ್ಲಿ, ನನಗೆ ಇವರ ಪರಿಚಯವಿದ್ದಂತೆ ಏಕೆ ಅನಿಸುತ್ತಿದೆ? ನಾನು ಇವರನ್ನು ಮುಂಚೆಯೇ ಭೇಟಿಯಾಗಿದ್ದೇನಾ? ಈ ಫೋಟೋ ಪರಿಚಿತವಾಗಿ ಕಾಣುತ್ತಿದೆಯಲ್ಲ ಎಂದು ಯೋಚಿಸತೊಡಗಿದ್ದಳು. ಅನನ್ಯ ಹೀಗೆ ಯೋಚಿಸುವುದನ್ನು ನೋಡಿ ವಿಕ್ರಮ್, ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವಷ್ಟು ಬುದ್ಧಿ ನಿನ್ನಲ್ಲಿಲ್ಲ ಎಂದ. ಅನನ್ಯ ಕೋಪದಿಂದ ವಿಕ್ರಮ್ನತ್ತ ನೋಡಿ, ನೀವು ಸ್ವಲ್ಪ ಜಾಸ್ತಿಯೇ ಮಾತನಾಡುತ್ತಿದ್ದೀರಾ ಎಂದಳು. ವಿಕ್ರಮ್, ನನ್ನ ಮಾತಿನ ಅರ್ಥವೇನೆಂದರೆ ಇವರ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯ ನಿನಗಿಲ್ಲ, ಸುಮ್ಮನೆ ತಲೆನೋವು ಬರುತ್ತದೆ ಅಷ್ಟೇ ಎಂದು ಎದ್ದು ನಿಂತ. ಅನನ್ಯ ಕೋಪದಿಂದ ತನ್ನ ಮೊಬೈಲ್ ಬಳಿ ಹೋದಳು. ಮೊಬೈಲ್ ನೋಡಿದ ತಕ್ಷಣ ಆಕೆಯ ಕೋಪ ತಣ್ಣಗಾಗಿತ್ತು. ಬಾಕ್ಸ್ನಿಂದ ಫೋನ್ ತೆಗೆದು ನೋಡಿದಳು. ವಿಕ್ರಮ್, ಅದರಲ್ಲಿ ಹೊಸ ಸಿಮ್ ಹಾಕಿಸಿದ್ದೇನೆ, ಅದು ನನ್ನ ಹೆಸರಿನಲ್ಲಿದೆ. ಏನಾದರೂ ಕಾನೂನುಬಾಹಿರ ಕೆಲಸ ಮಾಡುವುದಿದ್ದರೆ ಯೋಚಿಸಿ ಮಾಡು ಎಂದ. ಅನನ್ಯ ಕೋಪದಿಂದ, ನಾನು ನಿನಗೆ ಕ್ರಿಮಿನಲ್ ಥರ ಕಾಣಿಸುತ್ತಿದ್ದೀನಾ ಎಂದಳು. ವಿಕ್ರಮ್ ನಗುತ್ತಾ, ನನಗೆ ಗೊತ್ತಿಲ್ಲ ಎಂದ. ಅನನ್ಯಾಳಿಗೆ ತನಗೆ ತಮಾಷೆ ಮಾಡುತ್ತಿರುವುದು ಸಹಿಸಲು ಸಾಧ್ಯವಾಗದೆ ಮನಸ್ಸಿನಲ್ಲಿ, ಈತನಿಗೆ ಏನು ತೊಂದರೆಯೂ, ಯಾವಾಗಲೂ ನನ್ನನ್ನು ತಮಾಷೆ ಮಾಡುತ್ತಿರುತ್ತಾನೆ, ನನ್ನ ಮಜಬೂರಿ ಇಲ್ಲದಿದ್ದರೆ ಈತನನ್ನು ಎಂದಿಗೂ ಮದುವೆಯಾಗುತ್ತಿರಲಿಲ್ಲ ಎಂದು ಕೋಪದಿಂದ ವಿಕ್ರಮ್ನತ್ತ ನೋಡಿದಳು. ವಿಕ್ರಮ್ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡುತ್ತಿದ್ದ. ಅನನ್ಯ ಅಲ್ಮಾರದ ಬಳಿ ಹೋಗಿ ತನ್ನ ಸಾಮಾನುಗಳಲ್ಲಿದ್ದ ಒಂದು ಜಾಕೆಟ್ ತೆಗೆದು ನೋಡಿ ಮುಗುಳ್ನಗುತ್ತಾ, ನನ್ನ ಕನಸು ಅಸಂಪೂರ್ಣವಾಗಿಯೇ ಉಳಿಯಿತು. ನಿನ್ನನ್ನು ಭೇಟಿಯಾಗಬೇಕು, ಮದುವೆಯಾಗಬೇಕು ಎಂದು ಎಷ್ಟೆಲ್ಲ ಕನಸು ಕಂಡಿದ್ದೆ, ಆದರೆ ವಿಧಿಯಾಟ ನೋಡು ಎಂದು ವಿಕ್ರಮ್ನತ್ತ ನೋಡಿ, ನನ್ನ ಹಣೆಯಲ್ಲಿ ಈತ ಬರೆದಿದ್ದ ನನ್ನ ಹೀರೋ, ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ನಿನ್ನ ಮುಖವನ್ನು ಒಮ್ಮೆಯಾದರೂ ನೋಡಿದ್ದರೆ ಖಂಡಿತ ಹುಡುಕುತ್ತಿದ್ದೆ, ಆದರೆ ನನ್ನ ನಸೀಬು ಸರಿಯಿಲ್ಲ ಎಂದು ಬೇಸರದಿಂದ ಆ ಜಾಕೆಟನ್ನು ಮತ್ತೆ ಅಲ್ಮಾರದಲ್ಲಿ ಇಟ್ಟಳು. ಅನನ್ಯ ಮತ್ತೆ ಬಂದು ಕುಳಿತು. ವಿಕ್ರಮ್ ಅನನ್ಯ ಅಲ್ಮಾರ ಬಳಿ ತನ್ನಷ್ಟಕ್ಕೆ ತಾನೇ ಮಾತನಾಡುವುದನ್ನು ನೋಡಿದ್ದ. ಆದರೆ ಆಕೆ ತನ್ನದ್ದೇ ಜಾಕೆಟ್ ಜೊತೆ ಮಾತನಾಡುತ್ತಿದ್ದಾಳೆ ಎಂಬುದು ಆತನಿಗೆ ಗೊತ್ತಿರಲಿಲ್ಲ. ಆತ ಮನಸ್ಸಿನಲ್ಲಿ, ಈ ಹುಡುಗಿ ಪ್ರತಿಯೊಂದರ ಜೊತೆಯೂ ಮಾತನಾಡುತ್ತಾಳೆ, ಮನುಷ್ಯರ ಜೊತೆ ಮಾತನಾಡಿದರೆ ಪರವಾಗಿಲ್ಲ, ವಸ್ತುಗಳ ಜೊತೆ ಮಾತನಾಡುತ್ತಾಳೆ, ನನಗೆ ಅರ್ಥವಾಗುತ್ತದೆ, ಆದರೆ ಬೇರೆಯವರು ನೋಡಿದರೆ ಹುಚ್ಚಿ ಅಂದುಕೊಂಡು ಅನನ್ಯ ತನ್ನ ನೆನಪಿನಲ್ಲಿದ್ದ 4-5 ನಂಬರ್ಗಳನ್ನು ಫೋನಲ್ಲಿ ಸೇವ್ ಮಾಡಿ ಅದರಲ್ಲಿ ಒಂದು ನಂಬರ್ಗೆ ಕರೆ ಮಾಡಿದಳು. ಕರೆ ಸ್ವೀಕರಿಸಲ್ಪಟ್ಟಿತ್ತು. ಅನನ್ಯ, ಕಾವ್ಯ ನೀನಾ ಎಂದಳು. ಫೋನ್ನಿಂದ ಹೌದು, ಯಾರು ಎಂಬ ಧ್ವನಿ ಬಂತು. ಅನನ್ಯ, ಕಾವ್ಯ, ನಾನು ಅನನ್ಯ ಮಾತನಾಡುತ್ತಿದ್ದೇನೆ ಎಂದಳು.
ಕಾವ್ಯ, ಅನನ್ಯ, ನೀನು ಜೀವಂತವಾಗಿದ್ದೀಯಾ? ಆ ಬ್ಲಾಸ್ಟ್ನಲ್ಲಿ ನೀನು ತೀರಿಕೊಂಡೆ ಅಂದುಕೊಂಡಿದ್ದೆ ಎಂದಳು ಅನನ್ಯ. ನಾನು ಆ ಬ್ಲಾಸ್ಟ್ನಿಂದ ಬದುಕಿ ಬಂದೆ. ತುಂಬ ದೊಡ್ಡ ಕಥೆ ಇದೆ, ಆಮೇಲೆ ಹೇಳುತ್ತೇನೆ. ಮೊದಲು ನನಗೆ ಒಂದು ವಿಷಯ ಹೇಳು. ಅನಾಥಾಶ್ರಮಕ್ಕೆ ನಮ್ಮನ್ನು ಭೇಟಿಯಾಗಲು ಬರುತ್ತಿದ್ದರಲ್ಲ, ಆ ಮಹಿಳೆ ಹೆಸರೇನು ಎಂದಳು ಕಾವ್ಯ. ನೀನು ಮೀನಾಕ್ಷಿ ಅತ್ತೆಯ ಬಗ್ಗೆ ಹೇಳುತ್ತಿದ್ದೀಯಾ ಎಂದಳು ಅನನ್ಯ. ಹೌದು, ಮೀನಾಕ್ಷಿ ಅತ್ತೆ. ಕಾವ್ಯ, ದಿಢೀರನೆ ಅವರ ನೆನಪು ಯಾಕೆ ಎಂದಳು ಅನನ್ಯ. ಏನೂ ಇಲ್ಲ, ನೀನು ಹೇಗಿದ್ದೀಯಾ ಎಂದಳು ಕಾವ್ಯ. ನಾನು ಚೆನ್ನಾಗಿದ್ದೇನೆ. ನೀನು ಜೀವಂತವಾಗಿದ್ದೀಯಾ ಎಂಬ ವಿಷಯ ಅನಾಥಾಶ್ರಮದ ಮಕ್ಕಳಿಗೆ ತಿಳಿಸಿದರೆ ಎಷ್ಟು ಸಂತೋಷ ಪಡುತ್ತಾರೆ ಎಂದಳು ಅನನ್ಯ. ಯಾರಿಗೂ ಹೇಳಬೇಡ. ಎಲ್ಲರ ದೃಷ್ಟಿಯಲ್ಲಿ ನಾನು ಸತ್ತಿರುವುದೇ ಒಳ್ಳೆಯದು, ಏಕೆಂದರೆ ಯಾರು ನನ್ನನ್ನು ಕೊಲ್ಲಲು ನೋಡುತ್ತಿದ್ದಾರೆ. ಅವರು ಯಾರು ಎಂದು ನಾನು ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಈ ವಿಷಯವನ್ನು ಯಾರಿಗೂ ಹೇಳಬೇಡ ಎಂದಳು. ಸ್ವಲ್ಪ ಸಮಯ ಕಾವ್ಯ ಜೊತೆ ಮಾತನಾಡಿ ಫೋನ್ ಪಕ್ಕಕ್ಕಿಟ್ಟಳು. ವಿಕ್ರಮ್ ಕೆಲಸದಲ್ಲಿ ನಿರತನಾಗಿದ್ದನ್ನು ನೋಡಿ ಅನನ್ಯ ಎದ್ದು ನಗುತ್ತಾ ಆತನ ಬಳಿ ಬಂದು, ವಿಕ್ರಮ್, ನೀವು ಯಾರನ್ನಾದರೂ ಇಷ್ಟಪಡುತ್ತಿದ್ದೀರಾ ಎಂದಳು. ವಿಕ್ರಮ್ ಅನನ್ಯಾಳತ್ತ ನೋಡಿ, ಹೌದು, ನಾನು ಒಬ್ಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದೆ ಎಂದ. ಅನನ್ಯ ಸೋಫಾದಲ್ಲಿ ಕುಳಿತು ಕುತೂಹಲದಿಂದ, ಮತ್ತ್ಯಾಕೆ ಆಕೆಯನ್ನು ಮದುವೆಯಾಗಲಿಲ್ಲ ಎಂದಳು. ವಿಕ್ರಮ್, ಆ ಹುಡುಗಿ ಭೇಟಿ 5 ವರ್ಷಗಳ ಹಿಂದೆ ನಡೆದಿತ್ತು. ನಾನು ಆಕೆಯ ಜೀವ ಕಾಪಾಡಿದ್ದೆ. ಪ್ರತಿಯಾಗಿ ಆಕೆ ನನ್ನ ಮಾತು ಕೇಳುವುದಾಗಿ ಹೇಳಿದ್ದಳು ಎಂದ ಅನನ್ಯ. ಅಂದರೆ ನೀವು ಒಬ್ಬ ಹುಡುಗಿಯನ್ನು ಇಷ್ಟಪಡುತ್ತಿದ್ದೀರಾ, ಆದರೆ ಆಕೆ ಎಲ್ಲಿದ್ದಾಳೆ ಎಂದು ನಿಮಗೆ ಗೊತ್ತಿಲ್ಲ. ಎಂತಹ ಮನುಷ್ಯ ನೀವು? ಆಕೆಯ ಬಗ್ಗೆ ಇನ್ನಷ್ಟು ಹೇಳಿ. ನಾನು ಆಕೆಯನ್ನು ಹುಡುಕಿ ನಿಮ್ಮ ಮದುವೆ ಮಾಡಿಸುತ್ತೇನೆ. ನಾನು ನಿಮ್ಮಿಂದ ಮುಕ್ತಳಾಗುತ್ತೇನೆ ಎಂದಳು. ವಿಕ್ರಮ್ ಮನಸ್ಸಿನಲ್ಲಿ, ನಾನು ಈಗಾಗಲೇ ಆ ಹುಡುಗಿಯನ್ನು ಮದುವೆಯಾಗಿದ್ದೇನೆ. ಈಗ ಯಾರನ್ನು ಹುಡುಕುತ್ತೀಯ ಹುಚ್ಚಿ ಅಂದುಕೊಂಡು. ಆ ಹುಡುಗಿಯ ಎತ್ತರ ನಿನ್ನಷ್ಟೇ ಇರುತ್ತದೆ. ನೋಡಲು ತುಂಬ ಸುಂದರವಾಗಿದ್ದಾಳೆ. ಆಕೆಯ ದೊಡ್ಡ ದೊಡ್ಡ ಕಣ್ಣುಗಳು, ನಕ್ಕಾಗ ಕೆನ್ನೆಯ ಮೇಲುವ ಬೀಳುವ ಗುಳಿ ಮತ್ತು ಆಕೆಯ ಕುತ್ತಿಗೆಯ ಮೇಲೊಂದು ಕಪ್ಪು ಮಚ್ಚೆ ಇದೆ ಎಂದ ಅನನ್ಯ ಪ್ರತಿಯೊಂದನ್ನು ಗಮನಿಸಿದಳು. ಮಚ್ಚೆ ಮಾತು ಕೇಳಿದ ತಕ್ಷಣ ನಗುತ್ತಾ, ಮಚ್ಚೆ ನನ್ನ ಕುತ್ತಿಗೆಯ ಮೇಲೂ ಇದೆಯಲ್ಲ, ಆದರೆ ನಿಮ್ಮ ಬಳಿ ಆಕೆಯ ಫೋಟೋ ಇದೆಯಾ ಎಂದಳು. ವಿಕ್ರಮ್ ಇಲ್ಲವೆಂದು ತಲೆ ಆಡಿಸಿ, ಮನಸ್ಸಿನಲ್ಲಿ ಫೋಟೋ ಏತಕ್ಕೆ ಬೇಕು? ಆಕೆ ನನ್ನ ಎದುರಲ್ಲೇ ಇದ್ದಾಳೆ. ಹುಚ್ಚಿ, ಈಕೆಯ ಬಗ್ಗೆಯೇ ಹೇಳುತ್ತಿದ್ದರೆ ಫೋಟೋ ಕೇಳುತ್ತಿದ್ದಾಳೆ ಅಂದುಕೊಂಡು ಅನನ್ಯ ಯೋಚಿಸಿ, ನಿಮ್ಮ ಬಳಿ ಫೋಟೋ ಇಲ್ಲದಿದ್ದರೆ ಆಕೆಯನ್ನು ಹುಡುಕುವುದು ಹೇಗೆ ಎಂದಳು. ವಿಕ್ರಮ್, ನಾನು ನಿನಗೆ ಹೇಳಿದ್ದೆನಲ್ಲ, ಜಾಸ್ತಿ ತಲೆ ಕೆಡಿಸಿಕೊಳ್ಳಬೇಡ ಎಂದ. ಅನನ್ಯ ಕೋಪದಿಂದ ಮಂಚದ ಮೇಲೆ ಹೋಗಿ ಮಲಗಿ ಆಲೋಚಿಸುತ್ತಾ ನಿದ್ರೆಗೆ ಜಾರಿದಳು. ಇಡೀ ದಿನ ಆಕೆ ಸುಸ್ತಾಗಿದ್ದರಿಂದ ತಕ್ಷಣವೇ ನಿದ್ರೆ ಆವರಿಸಿತ್ತು. ವಿಕ್ರಮ್ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅನನ್ಯಾಳ ಬಳಿ ಬಂದು ಕುಳಿತು, ನೀನು ಹುಚ್ಚಿ, ಇಲ್ಲ ನೀನು ಮುಗ್ದೆ ಎಂದ. ಆಕೆಯ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ಪಕ್ಕಕ್ಕೆ ಸರಿಸಿ ಕಂಬಳಿ ಹೊತ್ತಿಸಿ, ಇಂದು ಬೆಳಗ್ಗೆಯಿಂದ ನಾನು ನಿನ್ನನ್ನೇ ಮದುವೆಯಾಗಲು ಬಯಸಿದ್ದೆ. ನಿನ್ನ ಬಗ್ಗೆ ತಿಳಿಯಲು ಆಳುಗಳನ್ನು ಕಳುಹಿಸಿದ್ದೆ, ಆದರೆ ಎಲ್ಲೂ ಏನೂ ಸಿಗಲಿಲ್ಲ. ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು, ನೀನೇ ನನ್ನ ಬಳಿ ಬಂದೆ. ನಿನ್ನ ನಿಶ್ಚಿತಾರ್ಥದ ಹುಡುಗ ಮೋಸ ಮಾಡಿದಾಗ ನೀನು ನನ್ನನ್ನು ಮದುವೆಯಾದೆ ಎಂದು ಆಲೋಚಿಸುತ್ತಾ ಆಕೆಯ ಪಕ್ಕದಲ್ಲೇ ಮಲಗಿದ. ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಅನನ್ಯ ತನ್ನ ಹೀರೋ ಅಂದರೆ 5 ವರ್ಷಗಳ ಹಿಂದೆ ಜೀವ ಕಾಪಾಡಿದ ಆ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದಾಳೆ. ಇನ್ನೊಂದೆಡೆ ವಿಕ್ರಮ್ ಅನನ್ಯಾಳನ್ನೇ ಪ್ರೀತಿಸುತ್ತಿದ್ದಾನೆ. ಆದರೆ ಇಬ್ಬರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತಿಲ್ಲ. ಆದರೆ ಅನನ್ಯಾಳಿಗೆ ತನ್ನ ಜೀವ ಕಾಪಾಡಿದ ವ್ಯಕ್ತಿ ವಿಕ್ರಮೇ ಎಂದು ತಿಳಿದಾಗ ಏನಾಗುತ್ತದೆ? ವಿಕ್ರಮ್ಗೆ ಅನನ್ಯ ತನ್ನನ್ನೇ ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದಾಗ ಈ ಕಥೆಯಲ್ಲಿ ಏನೆಲ್ಲ ತಿರುವುಗಳು ಬರಲಿವೆ? ಅನನ್ಯಾಳ ಜೀವನದ ಹಿನ್ನೆಲೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ನಮ್ಮೊಂದಿಗೆ ಇರಿ. ಕಥೆಯ ಮೊದಲನೇ ಭಾಗ ನಿಮಗೆ ಹೇಗೆ ಅನ್ನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಮುಂದಿನ ಭಾಗವನ್ನು ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಅಪ್ಲೋಡ್ ಮಾಡುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.